ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ. ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಬಹು ನಿರೀಕ್ಷಿತ 2024ರ ಪ್ಯಾರಿಸ್ ಒಲಿಂಪಿಕ್ ಕ್ರೀಡಾಕೂಟಕ್ಕೆ ದಿನಗಣನೆ ಆರಂಭವಾಗಿದೆ. ಫ್ರಾನ್ಸ್ ರಾಜಧಾನಿ ಪ್ಯಾರಿಸ್ನಲ್ಲಿ ತಮ್ಮ ಛಾಪು ಮೂಡಿಸಲು ಭಾರತದ ಕ್ರೀಡಾಪಟುಗಳು ಸಜ್ಜಾಗಿದ್ದಾರೆ. ಕಳೆದ ಬಾರಿ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಭಾರತ ಒಟ್ಟು 7 ಪದಕಗಳನ್ನು ಗೆದ್ದು ಇತಿಹಾಸ ನಿರ್ಮಿಸಿತ್ತು. ಇದು ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಭಾರತೀಯ ಆಟಗಾರರ ಅತ್ಯುತ್ತಮ ಸಾಧನೆಯಾಗಿತ್ತು. ಇದೀಗ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಇನ್ನೂ ಹೆಚ್ಚಿನ ಪದಕಗಳ ನಿರೀಕ್ಷೆ ಇದೆ. ಬನ್ನಿ, ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ 2024ರ ಪ್ಯಾರಿಸ್ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಭಾರತ ವಿಷಯದ ಕುರಿತು ಚರ್ಚೆಯನ್ನ ಕೇಳೋಣ. ಭಾಗವಹಿಸುವವರು ಒಲಿಂಪಿಯನ್ಗಳಾದ ಹಾಕಿಪಟು ಅರ್ಜುನ್ ಹಾಲಪ್ಪ ಹಾಗೂ ಅಥ್ಲೀಟ್ ಪ್ರಮೀಳಾ ಅಯ್ಯಪ್ಪ. ಕಾರ್ಯಕ್ರಮವನ್ನು ನಡೆಸಿಕೊಡುವವರು ಕ್ರೀಡಾ ಪತ್ರಕರ್ತರಾದ ನಸೀರ್ ಸಜಪ. ಹಲೋ, ನಮಸ್ಕಾರ. ನಾನು ಕ್ರೀಡಾ ಪತ್ರಕರ್ತ ನಸೀರ್ ಸಜಪ. ನಮ್ಮ ಇವತ್ತಿನ ಚರ್ಚಾ ವಿಷಯ 2024ರ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾರತ. ಚರ್ಚೆಯಲ್ಲಿ ನಮ್ಮ ಜೊತೆ ಒಲಿಂಪಿಯನ್ಗಳಾದ ಪ್ರಮೀಳಾ ಅಯ್ಯಪ್ಪ ಹಾಗೂ ಅರ್ಜುನ್ ಹಾಲಪ್ಪ ಅವರು ಭಾಗವಹಿಸ್ತಾ ಇದ್ದಾರೆ. 2024ರ ಬಹುನಿರೀಕ್ಷಿತ ಒಲಿಂಪಿಕ್ಸ್ ಕೆಲವೇ ದಿನಗಳಲ್ಲಿ ಆರಂಭಗೊಳ್ಳಲಿದೆ. ಜುಲೈ 26ರಿಂದ ಆಗಸ್ಟ್ 11ರವರೆಗೆ ಫ್ರಾನ್ಸ್ನ ರಾಜಧಾನಿ ಪ್ಯಾರಿಸ್ನಲ್ಲಿ ಈ ಜಾಗತಿಕ ಕ್ರೀಡಾಕೂಟಕ್ಕೆ ಅಧಿಕೃತ ಚಾಲನೆ ಸಿಗಲಿದೆ. ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾರತದ ಅಥ್ಲೀಟ್ಗಳ ಭರವಸೆಗಳೇನು, ಅವರು ಗೆಲ್ಲಬಹುದಾದ ಕ್ರೀಡೆಗಳೇನು, ಇದರ ಬಗ್ಗೆ ನಾವು ಚರ್ಚೆ ಮಾಡೋಣ. ಕಳೆದ ಬಾರಿ ಭಾರತಕ್ಕೆ 7 ಮೆಡಲ್ಗಳು ಲಭಿಸಿತು. ಈ ವರ್ಷ ನಿರೀಕ್ಷೆಗಳು ಜಾಸ್ತಿ ಆಗಿದೆ. ಭಾರತದ ಒಂದು ಗೋಲ್ಡನ್ ಪೀರಿಯಡ್ ಎನ್ನಬಹುದಂತಹ ಈ ವರ್ಷ ಹಲವು ಪದಕಗಳನ್ನು ಗೆಲ್ಲಬಹುದಂತಹ ನಿರೀಕ್ಷೆ ಇದೆ. ಈ ಬಗ್ಗೆ ಪ್ರಮೀಳಾ ಅಯ್ಯಪ್ಪ ಅವರೇ, ನೀವೇನು ಹೇಳ್ತೀರಿ? ಈ ವರ್ಷ ನಮಗೆ ಯಾವ ಕ್ರೀಡೆಗಳಲ್ಲಿ ಪದಕ ಲಭಿಸಬಹುದು? ಯಾರ ಮೇಲೆ ಹೆಚ್ಚಿನ ಭರವಸೆ ಇದೆ? ನಿಮ್ಮ ಅನಿಸಿಕೆ ಏನು? ಲಾಸ್ಟ್ ಟೈಮ್ ನಾವು 7 ಮೆಡಲ್ಸ್ ಅನ್ನು ಗೆದ್ದಿದ್ದೀವಿ. ಈ ಸಲ ವಿ ಆರ್ ಎಕ್ಸ್ಪೆಕ್ಟಿಂಗ್ ಮಚ್ ಬೆಟರ್ ದೆನ್ ದಟ್. ಯಾಕೆಂದರೆ ಎವ್ರಿ ಒನ್ ಹ್ಯಾಸ್ ವರ್ಕ್ ಟುವರ್ಡ್ಸ್ ಇಟ್. ಒಲಿಂಪಿಕ್ಸ್ ಅಂದರೆ 4 ಇಯರ್ಸಿಗೆ ಒಂದ್ಸಲ ಬರೋದು. ಎವ್ರಿ ಒನ್ ವುಡ್ ಹ್ಯಾವ್ ಗಿವನ್ ದೇ ಲೈಫ್ ಟು ದಟ್ ದಿಸ್ ಥಿಂಗ್. ಅಥ್ಲೆಟಿಕ್ಸಲ್ಲಿ ನಾನು ಹೇಳ್ಬೋದು ಅಂದರೆ ಇವಾಗ ನಮ್ದು ಫೇಮಸ್ ನೀರಜ್ ಚೋಪ್ರಾ ಇದ್ದಾರೆ. ಸೊ ಎನಿ 1 ಮೆಡಲ್ ಎಸ್ ಎಕ್ಸ್ಪೆಕ್ಟೆಡ್ ಫ್ರಮ್ ಹಿಮ್. ಅವಿನಾಶ್ ಸಾಬ್ಲೆ ಇವಾಗ ರೀಸೆಂಟ್ ಆಗಿ ನ್ಯಾಷನಲ್ ರೆಕಾರ್ಡ್ ಮಾಡಿದ್ರು ಸ್ಟಿಪಲ್ ಚೆಸ್ ಅಲ್ಲಿ. ಸೊ ಎಸ್, ಇಫ್ ವಿ ಫಿನಿಶ್ 1 in 5th ಇಟ್ಸ್ ಅ ಗ್ರೇಟ್ ಅಚೀವ್ಮೆಂಟ್ ಅಂತ ಹೇಳ್ಬೋದು. ಮತ್ತೆ ಜ್ಯೋತಿ ಅರಾಜಿ, ಶಿ ಇಸ್ ದ ಫಸ್ಟ್ ವಿಮೆನ್ ಹರ್ಡ್ಲರ್ ಟು ಕ್ವಾಲಿಫೈ ಫಾರ್ ಒಲಿಂಪಿಕ್ಸ್. ಅವರು ಸಹ ಅಷ್ಟೇ ಫೈನಲ್ಸಿಗೆ ಬಂದರೆ ದಟ್ ಈಸ್ ಅ ಗ್ರೇಟ್ ಅಚೀವ್ಮೆಂಟ್ ಫ್ರಮ್ ಹರ್. ಓಕೆ, ಹಾಕಿಯಲ್ಲೂ ಕೂಡ ನಮಗೆ ಈ ವರ್ಷ ಎಕ್ಸ್ಪೆಕ್ಟೇಷನ್ ಇದೆ ತುಂಬ. ಅಂದರೆ ಲಾಸ್ಟ್ 42 ವರ್ಷಗಳ ನಂತರ ಅವರು ಬ್ರಾನ್ಸ್ ಮೆಡಲ್ ಗೆದ್ದಿರೋದು. ಸಹಜವಾಗಿ ಈ ವರ್ಷನೂ ಕೂಡ ಅವರು ಮೆಡಲ್ ಗೆಲ್ಲುವಂಥ ಎಲ್ಲ ಸಾಧ್ಯತೆಗಳಿವೆ. ನಿಮ್ಮ ಅನಿಸಿಕೆ ಏನು? ಮೊದಲನೇದಕ್ಕೆ ಥ್ಯಾಂಕ್ ಯು ಪ್ರೋಗ್ರಾಮಿಂಗ್ ಕರೆದಿದ್ದಕ್ಕೆ. ಐ ಥಿಂಕ್ ಹಾಕಿ ವೈಸ್ ಕಂಪೇರ್ ಮಾಡಿದ್ರೆ ಅಫ್ಕೋರ್ಸ್ ಲಾಸ್ಟ್ ಟೈಮ್ ಗೆದ್ದಿರೋದ್ರಿಂದ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ. 1 in 3 ವಿ ಕ್ಯಾನ್ ಎಕ್ಸ್ಪೆಕ್ಟ್. ಇವತ್ತಿನ ಫಾರ್ಮ್ಯಾಟ್ ಪ್ರಕಾರ ನೋಡಿದ್ರೆ ಐ ಥಿಂಕ್ ಹಾಕಿ ವೈಸ್ 1 in ಸೆಮಿಫೈನಲ್ ಬರಲಿಕ್ಕೆ ಪಾತ್ವೇ ಬಹುದು ಈಸಿ ಇದೆ. ಬಿಕಾಸ್ ಕ್ವಾರ್ಟರ್ ಫೈನಲ್ಸ್ ಇರೋದ್ರಿಂದ ಒಂದು ಒಳ್ಳೆ ದಿನ ಅವತ್ತು ಚೆನ್ನಾಗಿ ಆಡಿದ್ರೆ ನಾವು ಎನಿ ಬಿಗ್ ಟೀಮ್ಸ್ ಆಗಲಿ ಚಿಕ್ಕ ಟೀಮ್ ಆಗಲಿ ಅವತ್ತೊಂದು ಒಳ್ಳೆ ಪರ್ಫಾರ್ಮೆನ್ಸ್ ಕ್ರಿಯೇಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಬಟ್ ಪರ್ಫಾರ್ಮೆನ್ಸ್ ವೈಸ್ ರ್ಯಾಂಕಿಂಗ್ ವೈಸ್ ಇಂಡಿಯಾ ಗ್ರ್ಯಾಜುಲಿ ಪಾಸ್ಟ್ 10 yearsಯಿಂದ ಇಂಪ್ರೂವ್ ಆಗಿರೋದ್ರಿಂದ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ. ಬಿಕಾಸ್ ಲಾಸ್ಟ್ ಬ್ರಾನ್ಸ್ ಗೆದ್ದಿರೋದ್ರಿಂದ. ಬಟ್ ಹಾಗೂ ಟೀಮ್ ಪ್ರಕಾರ ನೋಡಿದ್ರೆ ಐ ಥಿಂಕ್ ಎಕ್ಸ್ಪೀರಿಯನ್ಸ್ ವೈಸ್ ಲಾಸ್ಟ್ ಒಲಿಂಪಿಕ್ 4 ವರ್ಷ ಸರ್ಕಲ್ ತಗೊಂಡ್ರೆ ಐ ಥಿಂಕ್ ಇಂಡಿಯನ್ ಟೀಮ್ ಇಸ್ ಕ್ವೈಟ್ ಕಾಂಪಿಟೇಟಿವ್. ಪ್ರೋ ಲೀಗಲ್ಲಿ 4th ಪ್ಲೇಸ್. ಲಾಸ್ಟ್ ಏಷ್ಯನ್ ಗೇಮ್ಸ್ ಆಗಲಿ, ಏಷ್ಯನ್ ಚಾಂಪಿಯನ್ಶಿಪ್, ಏಷ್ಯಾ ಕಪ್ಪಲ್ಲೆಲ್ಲ ಅವ್ರು ಗೆದ್ದಿದ್ದಾರೆ. ಆದರೆ ಪ್ರೋ ಲೀಗನ್ನು ನೋಡುವಾಗ ಅಂದರೆ ಜಾಗತಿಕ ಮಟ್ಟದ ಕ್ರೀಡಾಕೂಟ ಆಗಿರೋದ್ರಿಂದ ಅವರು ಸ್ವಲ್ಪ ಬ್ಯಾಕ್ವರ್ಡ್ ಆಗಿದ್ದಾರೆ ಅನ್ನೋ 100% ನೀವು ಹೇಳೋದು ಕರೆಕ್ಟೇ. ಬಟ್ ಅದಕ್ಕೆ ಕೋಚಿಂಗ್ ಸ್ಟ್ರಕ್ಚರ್ ಆಗಲಿ, ಅವ್ರದ್ದು ವೇ ಆಫ್ ಅಪ್ರೋಚಿಂಗ್ ಒಲಿಂಪಿಕ್ಸ್, ಜನರಲ್ ಆಗಿ ಎನಿ ಟೀಮ್ ಸ್ಪೋರ್ಟ್ಸ್, ಸ್ಪೆಷಲಿ ಇಂಡಿವಿಜುವಲ್ ಸ್ಪೋರ್ಟೇ ಇರ್ಬೋದು, ಯಾರೂ ಒಲಿಂಪಿಕ್ 6 months ಡೌನ್ ದ ಲೈನ್, 1 year ಡೌನ್ ದ ಲೈನ್ ಯಾರು ಎಕ್ಸ್ಪೋಸ್ ಮಾಡ್ಲಿಕ್ಕೆ ಇಷ್ಟಪಡಲ್ಲ. ಹೊಸ ಹುಡುಗರನ್ನ ಆಡಿಸ್ತಾರೆ, ಟೆಕ್ನಿಕಲ್ ಪಾಯಿಂಟ್ ಇರ್ತದೆ, ಟ್ಯಾಕ್ಟಿಕಲ್ ಪಾಯಿಂಟ್ ಇರ್ತದೆ, ಎಕ್ಸ್ಪೋಸ್ ಮಾಡ್ಲಿಕ್ಕೆ ಇಷ್ಟಪಡಲ್ಲ. ಅದು ಒಂದು ಪಾಯಿಂಟ್ಲೇ ಇರ್ಬೋದು. ಬಟ್ ಓವರ್ ಆಲ್ FIS ಪ್ರೋ ಲೀಗ್ ರ್ಯಾಂಕಿಂಗ್ ವೈಸ್ ತೊಗೊಂಡ್ರೆ ಕೆಳಗಡೆ ಕಾಣ್ತೀವಿ. ಬಟ್ ಪಾಯಿಂಟ್ಸ್ ವೈಸ್ ಕಂಡ್ರೆ 25 points, 26 ಬೆಲ್ಜಿಯಂ ಉಂಟು, 28, 29 ಅರ್ಜೆಂಟೀನಾ ಉಂಟು, ನೆದರ್ಲೆಂಡ್ಸ್ 31 ಉಂಟು, ಆಸ್ಟ್ರೇಲಿಯಾ 34 ಉಂಟು. ದರ್ ಇಸ್ ತುಂಬ ಡಿಫರೆನ್ಸ್ ಏನಿಲ್ಲ. ಬಟ್ ಓವರ್ ಆಲ್ 1-2 ಮ್ಯಾಚಸ್ ಇದೆ. ಬಟ್ ಐ ಥಿಂಕ್ ನಮ್ಮದು ಒಳ್ಳೊಳ್ಳೆ ರಿಸಲ್ಟ್ ಬಂದಿದೆ. ಆಸ್ಟ್ರೇಲಿಯಾ ಜೊತೆ ಗೆದ್ದಿದ್ದಾರೆ, ಹಾಲೆಂಡ್ ಜೊತೆ ಗೆದ್ದಿದ್ದಾರೆ, ಬೆಲ್ಜಿಯಂ ಜೊತೆ ಗೆದ್ದಿದ್ದಾರೆ, ಟಾಪ್ ನೇಷನ್ ಜರ್ಮನಿ ಜೊತೆ ಗೆದ್ದಿದ್ದಾರೆ. ಸೊ ಕನ್ಸಿಸ್ಟೆನ್ಸಿ ವೈಸ್ ಈಸ್ ದೇರ್, ಬಟ್ ರಿಸಲ್ಟ್ ವೈಸ್ ಕಂಡಿಲ್ಲ. ಬಟ್ ಐ ಹೋಪ್ ಅದೊಂದು ಎಕ್ಸ್ಪೆರಿಮೆಂಟ್ ಅಂತ ಅನಿಸುತ್ತೆ. ಬಿಕಾಸ್ ಟೀಮಲ್ಲಿ ಒಳಗಡೆ ಏನು ಡಿಸ್ಕಷನ್ ಆಗುತ್ತೆ ಇಟ್ ಇಸ್ ಅವ್ರಿಗೆ ಗೊತ್ತಿರುತ್ತೆ. ಬಟ್ ಐ ಥಿಂಕ್ ಫಿಂಗರ್ಸ್ ಕ್ರಾಸ್ಡ್ ಅಟ್ಲೀಸ್ಟ್ ಮೆಡಲ್ ಎಕ್ಸ್ಪೆಕ್ಟ್ ಮಾಡ್ಬೋದು ನನ್ನ ಪ್ರಕಾರ. ಐ ಥಿಂಕ್ ಗೋಲ್ಡ್ ಆದರೆ ತುಂಬ ಒಳ್ಳೆಯದು. DD ಅವರೇ ಪ್ರಮೋಟ್ ಮಾಡಿದ್ರು, ಎಕ್ಸ್ಪೆಕ್ಟಿಂಗ್ 9th ಅಂತ ಇವಾಗ ರೀಸೆಂಟಾಗಿ. ಐ ಹೋಪ್ ಇಟ್ ಗೋಸ್ ಆನ್ ವೆಲ್
ಫಿಂಗರ್ಸ್ ಕ್ರಾಸ್ ಬ್ರಾನ್ಸ್ ಬರೋ ಚಾನ್ಸಸ್ ಜಾಸ್ತಿ ಇದೆ. ಲಾಸ್ಟ್ ಒಲಿಂಪಿಕ್ಸ್ ಬಂದ್ಮೇಲೆ ಅವ್ರದ್ದು ಎಕ್ಸ್ಪೆಕ್ಟೇಷನ್ ಜಾಸ್ತಿನೇ ಬರುತ್ತೆ, ಅಂದರೆ ಅವರ ಆಟದ್ದು ಕೂಡ ಜಾಸ್ತಿ ಆಗುವಂಥದ್ದು. ಅದನ್ನು ಬಿಟ್ಟು ಹಾಕಿ ಅಥವಾ ಅಥ್ಲೆಟಿಕ್ಸ್ ನಮಗೆ ಟು ಫಾರ್ ಅಂದರೆ ಎಕ್ಸ್ಪೆಕ್ಟ್ ಮಾಡೋದು. ನೀರಜ್ ಚೋಪ್ರಾ ಅವ್ರ ಮೇಲೆ ತುಂಬ ಭರವಸೆ ಇದೆ. ಉಳಿದಂತೆ ನಮ್ಗೆ ಕೆಲವೊಂದು ಈ ಬ್ಯಾಡ್ಮಿಂಟನ್ ಆಗಲಿ, ಈ ಶೂಟಿಂಗ್, ಆರ್ಚರಿ ಅಥವಾ weight ಲಿಫ್ಟಿಂಗ್ ಇಂಥದ್ದು ಕ್ರೀಡೆಗಳಲ್ಲಿ ಕೆಲವು ನಮಗೆ ಎಕ್ಸ್ಪೆಕ್ಟೇಷನ್ ಇದೆ. ಅದರಲ್ಲೂ ಕೂಡ ಬ್ಯಾಡ್ಮಿಂಟನ್ ಅಲ್ಲಿ ಡಬಲ್ಸ್ ಚಿರಾಗ್ ಶೆಟ್ಟಿ ಅಂಡ್ ಸಾತ್ವಿಕ್ ದೇ ಆರ್ ಪ್ಲೇಯಿಂಗ್ ವೆರಿ ಗುಡ್. ಬಟ್ ಗೇಮ್ಸಿಗೆ ಬರುವಾಗ ವಿ ಹ್ಯಾವ್ ಟು ಸಿ ಹೌ ದ ಮೆಂಟಲ್ ಸ್ಟೇಬಿಲಿಟಿ ಅಂಡ್ ಅದು ಅರ್ಜುನ್ ಹೇಳಿದ ಥರ ಆ ದಿನ ಹೆಂಗಿರುತ್ತೆ ಅಂತ. ಇಫ್ ಇಟ್ ಈಸ್ ಅ ಟಫ್ ಮ್ಯಾಚ್ ಆಲ್ಸೋ, if we are playing good, we can really luck kuda matter agutte. It's not the question of luck. Hard work est madiddivi, we have to put inside the court ashte. That's what, we shouldn't get scared or anything opponent ididalla. As compare madidre badminton is doing very good. ಅಂದ್ರೆ ಅದೇ ಈ ವರ್ಷ ಅವರು ಮ್ಯಾಡ್ರಿಡ್ people will come alva. ಅಂದರೆ ಅದೇ ಮ್ಯಾಡ್ರಿಡ್ ಓಪನ್ ಮತ್ತು ಫ್ರೆಂಚ್ ಓಪನಲ್ಲಿ ಈ ವರ್ಷನೇ ಅವ್ರು ಗೆದ್ದಿರೋದು, ಮತ್ತು ಇಂಡಿಯಾ ಓಪನ್ ಮತ್ತು ಮಲೇಷ್ಯಾ ಓಪನಲ್ಲಿ ಅವರು ರನ್ನರ್ ಅಪ್. ಸೊ ಹಾಗಾಗಿ ಅವ್ರ ಮೇಲೆ ತುಂಬ ಎಕ್ಸ್ಪೆಕ್ಟೇಷನ್. ಮತ್ತು PV ಸಿಂಧು ಕೂಡ ಇದ್ದಾರೆ. ಅವರು ಈ ವರ್ಷ ಸ್ವಲ್ಪ ಹಿನ್ನಡೆ ಅನುಭವಿಸಿದ್ದಾರೆ. ಕೆಲವೊಂದು ಟೂರ್ನಿಗಳಲ್ಲಿ ಅವರು ಫೈನಲ್ ಕೂಡ ಬಂದಿಲ್ಲ, ಕೆಲವೊಂದು ಫಸ್ಟ್ ರೌಂಡಲ್ಲೇ ಇದಾಗಿದ್ದಾರೆ. ಸೊ ಅವ್ರ ಮೇಲೆ ಎಕ್ಸ್ಪೆಕ್ಟೇಷನ್ ಇದ್ದೇ ಇದೆ, ಯಾಕಂದರೆ ಅವರು 2 ಒಲಿಂಪಿಕ್ಸ್ಗಳಲ್ಲಿ ಅವರು ಮೆಡಲ್ ಗೆದ್ದಿರೋದು. ಸೊ ಸಹಜವಾಗಿ ಅವ್ರ ಮೇಲೆ ಇದ್ದೇ ಇರುತ್ತೆ. ಸೊ ಜನರಲ್ ಆಗಿ ಅದೇ ನೀವು ಟ್ಯಾಲಿ ವೈಸ್ ತೊಗೊಂಡ್ರೆ ಇಂಡಿಯಾ ಸಿಂಗಲ್ ಡಿಜಿಟಲ್ ಇದೆ ಲಾಸ್ಟ್ ಒಲಿಂಪಿಕ್ಸ್. ಇವಾಗ ಶೂಟಿಂಗ್ ನಂಬರ್ಸ್ ಇನ್ಕ್ರೀಸ್ ಆಗಿರೋದ್ರಿಂದ ಅಥ್ಲೆಟಿಕ್ಸ್ ದರ್ ಇಸ್ ಅ ಪೊಟೆನ್ಷಿಯಲ್ ಅಟ್ಲೀಸ್ಟ್ 2-3 ಮೆಡಲ್ ಚಾನ್ಸಸ್ ಇರೋದ್ರಿಂದ ನಂಬರ್ ಶುಡ್ ಇನ್ಕ್ರೀಸ್. ಡಬಲ್ ಡಿಜಿಟ್ ಹೋಗೋ ಚಾನ್ಸಸ್ ಜಾಸ್ತಿ ಇದೆ. ಅಂದರೆ ಫಸ್ಟ್ ಟೈಮ್ ಹಿಸ್ಟ್ರಿ. ಅದಕ್ಕೆ ಹೇಳ್ತಿರೋದು ಎಕ್ಸ್ಪೆಕ್ಟೇಷನ್ ಇದೆ, ಪೊಟೆನ್ಷಿಯಲ್ ಇದೆ. ಎಕ್ಸ್ಪೆಕ್ಟೇಷನ್ ಇದೆ, ಪೊಟೆನ್ಷಿಯಲ್ ಇದೆ. ಆ ಡೆಲಿವರಿ ಮಾಡೋದು ಗಿವನ್ ಡೇ. ಬಿಕಾಸ್ ಒಲಿಂಪಿಕ್ ಡಿಫ್ರೆಂಟ್ ಬಾಲ್ ಗೇಮ್. ಅಲ್ಲಿ ಹೋದಾಗ ಸ್ವಲ್ಪ ಜನ ಕಳೆದೋಗ್ಬಿಡ್ತಾರೆ. ಬಿಕಾಸ್ ದೊಡ್ಡ ಆಥ್ಲೀಟ್ಸ್ ನೋಡ್ತೀರಾ ಗೇಮ್ಸ್ ವಿಲೇಜಲ್ಲಿ, ಮತ್ತು ಫಸ್ಟ್ ಟೈಮ್ ಹೋಗಿರೋರು ಇರ್ತಾರೆ. ಐ ಮೀನ್ ಅವ್ರಿಗೆ ಒಲಿಂಪಿಕ್ ವಿಲೇಜ್ ಎಂಟರ್ ಆಗುವಾಗ ಅಟ್ಮಾಸ್ಫಿಯರ್ ನೋಡಿ ಬೇರೆ ಬೇರೆ ರೀತಿ ನೋಡ್ತಾರೆ. ಸೊ ಅದು ತುಂಬ ಡಿಫ್ರೆನ್ಸ್ ಇದೆ. ಬಟ್ ಓವರ್ ಆಲ್ ಐ ಥಿಂಕ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ವಿತ್ ಶೂಟಿಂಗ್, ಅಥ್ಲೆಟಿಕ್ಸ್ ಮತ್ತು ಆರ್ಚರಿ ಇದರಿಂದ ಐ ಥಿಂಕ್ ಬ್ಯಾಡ್ಮಿಂಟನ್ ಆಫ್ ಕೋರ್ಸ್ ಮಿನಿಮಮ್ ಒಂದಾರು ಬರಲೇಬೇಕು. ಸಿಂಧು, ರೆಸ್ಲಿಂಗ್. ಸೊ ವಿನೇಶ್ ಇವಾಗ ರೀಸೆಂಟ್ ಆಗಿ ಅವಳಿಗೆ ಮೊನ್ನೆ ಸ್ಪೇನ್ ಅಲ್ಲಿ 50 kg ಇದರಲ್ಲಿ ಗೆದ್ದಿದ್ದಾಳೆ. ಸೊ ಲಾಟ್ಸ್ ಆಫ್ ಪೊಟೆನ್ಷಿಯಲ್ ಇಸ್ ದ್ಯಾಟ್. 12 to 14 ಮೆಡಲ್ ಎಕ್ಸ್ಪೆಕ್ಟೇಷನ್ಸ್ ಉಂಟು ಗೆಲ್ಲಿಕ್ಕೆ. ಪೊಟೆನ್ಷಿಯಲ್ ಇದೆ ಗೆಲ್ಲಂಥದ್ದು. ಬಟ್ ಡಬಲ್ ಡಿಜಿಟ್ ಬರಬೇಕು ಅಂತ ನಮ್ಮ ಉದ್ದೇಶ. ಬಿಕಾಸ್ ಇಂಡಿಯಾ 36 ಒಲಿಂಪಿಕ್ಸ್ ಹೋಸ್ಟ್ ಮಾಡಲು ಟಾರ್ಗೆಟ್ ಮಾಡ್ತಿರೋದ್ರಿಂದ ವಿ ಹ್ಯಾವ್ ಟು ಗ್ರೋ. ಈ ವರ್ಷ ಅವರು ಜಾಸ್ತಿ ಮೆಡಲ್ ಗೆದ್ರು ಖಂಡಿತವಾಗಿಯೂ ನೆಕ್ಸ್ಟ್ ಒಲಿಂಪಿಕ್ಸ್ ಹೋಸ್ಟ್ ಮಾಡೋಕೆ ಕೂಡ ಅವರಿಗೆ ಚಾನ್ಸಸ್ ಎಲ್ಲ ಸಾಧ್ಯತೆ ಇದೆ. ಮತ್ತು ಅದೇ ಈ ವರ್ಷ ಅವರು ಡಬಲ್ ಡಿಜಿಟ್ ಬರುವ ಸಾಧ್ಯತೆ. ಯಾಕಂದರೆ ಒಂದು ಈ ಒಲಿಂಪಿಕ್ಸ್ ಹೋದವರು ಅಲ್ಲಿ ಇಂಡಿಯಾ ವಿಲೇಜ್ ಅಂತಲೇ ಸ್ಟಾರ್ಟ್ ಆಗಿದೆ. ಇಂಡಿಯಾಗೆ ಅಥ್ಲೀಟ್ಸ್ಗೆ ಬೇಕಾದಂಥ ಎಲ್ಲ ಅವರ ಫೆಸಿಲಿಟಿ ಇಂಡಿಯನ್ಸ್ಗಾಗಿಯೇ ಒಂದು ಅವರ ಹೋಮ್ ಥರ ಆ ಒಂದು ಫೀಲ್ ಬರೋ ಥರ ಮಾಡಿದ್ದಾರೆ ಅಂತ ಒಂದು ಇದಿದೆ. ದಟ್ ಇಸ್ ದ ಡಿಫರೆನ್ಸ್. ನಾವು ಹೋಗುವಾಗ ನಮಗೆ ಏನು ಯಾವುದು ಇರಲಿಲ್ಲ, ಅಂಡ್ nobody was expecting anything from us. ಲಾಸ್ಟ್ ಟೋಕಿಯೋದಲ್ಲೂ ಕೂಡ ಹಂಗೆ ಇತ್ತು. Because facilities has improved a lot and exposure is very much high. ಅದರಿಂದ ಎಕ್ಸ್ಪೆಕ್ಟೇಷನ್ ಈಸ್ ಮಚ್ ಮೋರ್ ಅಂತ. ಇವಾಗ ನಾವು ಹೋಗುವಾಗ ಮೀಡಿಯಾ ಏನಿರಲಿಲ್ಲ. ನಾವು ಮೀಡಿಯಾದಲ್ಲಿ ಎಲ್ಲ ಬರ್ತಿರೋದ್ರಿಂದ ದ ಎಕ್ಸ್ಪೆಕ್ಟೇಷನ್ ಹ್ಯಾಸ್ ಬಿಕಮ್ ಮೋರ್. ಇವಾಗ ನಾವು ಲಾಸ್ಟ್ 10 years ಇಂದ ನೋಡ್ತಾ ಇದ್ರೆ ವಾಟ್ ವಿ ಆರ್ ಎಕ್ಸ್ಪೆಕ್ಟಿಂಗ್, ವಿ ಆರ್ ಗೆಟಿಂಗ್ ಮೋರ್ ಮೆಡಲ್ಸ್ ದೆನ್ ದಟ್ ಅಲ್ವಾ. ಸ್ಪೋರ್ಟ್ ವೈಸ್ ಎವ್ರಿ ಸ್ಪೋರ್ಟ್ ಗ್ರೋ ಆಗಿದೆ. ಐ ಥಿಂಕ್ ಗೌರ್ಮೆಂಟ್ ಪ್ಲೇಸ್ ಯೂಜ್ ಪಾರ್ಟ್. ಸ್ಟೇಟ್ ಇರ್ಬೋದು, ಸೆಂಟ್ರಲ್ ಇರ್ಬೋದು. ಇನಿಷಿಯೇಟಿವ್ ಪ್ರಮೇಲೆ ಹೇಳಿದಾಗೆ ಚಿಕ್ಕದಾಗಿಲ್ಲ. ಈಗ ಸಪ್ರೇಟ್ ಒಂದು ವಿಲೇಜ್ ಥರ ಮಾಡಲಿಕ್ಕೆ ಇಂಡಿಯನ್ ವಿಲೇಜ್, ನಿಮ್ಮ ಸಪ್ರೇಟ್ ಫಿಸಿಯೋ ಆಗಿರ್ಬೋದು ಅಥವಾ ಟ್ರೈನರ್ಸ್ ಆಗಿರ್ಬೋದು. ಈಗ ಟಾಪ್ಸ್ ಅಂತ ಪ್ರೋಗ್ರಾಮ್ ಆಗ್ತಿದೆ. ಆ ಸ್ಕೀಮ್ ನಿಮಗೆ ಬಿಫೋರ್ 4 year ಸರ್ಕಲ್ ಪ್ರೋಗ್ರಾಮ್ ಗೌರ್ಮೆಂಟ್ ಹೆಲ್ಪ್ ಮಾಡೋಂಥದ್ದು ತುಂಬ ಆಗಿದೆ. ಅದಕ್ಕೆ ಎಕ್ಸ್ಪೆಕ್ಟೇಷನ್ ಇರೋದ್ರ ಜೊತೆಗೆ ಮೀಡಿಯಾ ಹ್ಯಾಸ್ ಪ್ಲೇಡ್ ಅ ಯೂಜ್ ಪಾರ್ಟ್. ಸ್ಪೋರ್ಟ್ಸ್ನ ಪ್ರಮೋಟ್ ಮಾಡಲಿಕ್ಕೆ ನೋ ಡೌಟ್, ಅದ್ರ ಕ್ವಶನ್ಸ್ ಇಲ್ಲ. ಬಟ್ ಎಂಡ್ ಪಾಯಿಂಟ್ ರಿಸಲ್ಟ್ ಮಾಡಬೇಕು. ಅದು ಮನುಷ್ಯನೇ ಮಾಡಬೇಕು, ಅಥ್ಲೀಟೇ ಮಾಡಬೇಕು. ಸೊ ಇಟ್ ಟೇಕ್ ಸಮ್ ಟೈಮ್ ಅಂತ ಹೇಳಲಿಕ್ಕಾಗಲ್ಲ. ಆನ್ ದಟ್ ಡೇ ಡೆಲಿವರ್. ಎಕ್ಸ್ಪೆಕ್ಟೇಷನ್ ಇಸ್ ಆಲ್ವೇಸ್ ಗುಡ್, ಬಟ್ ಪ್ರೆಷರ್ ಇದ್ದೇ ಇರುತ್ತೆ. ಅದಕ್ಕೆ ಯು ಕಾಂಟ್ ರನ್ ಅವೇ ಆಸ್ ಅನ್ ಅಥ್ಲೀಟ್. ಯು ಹ್ಯಾವ್ ಟು ಫೇಸ್ ಇಟ್. ಅದರಿಂದ ಹೊರಗಡೆ ಹೋಗ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಅಥ್ಲೀಟ್ಗಳಿಗೆ ಅವರಿಗೆ ಇಂಟರ್ನ್ಯಾಷನಲ್ ಟೂರ್ನಿ ಅಂದಮೇಲೆ ಸ್ವಲ್ಪ ಪ್ರೆಷರ್ ಜಾಸ್ತಿನೇ ಇರುತ್ತೆ. ಈ ಇಂಟರ್ನ್ಯಾಷನಲ್ ಪಾಲ್ಗೊಂಡವರು ಇದ್ದಾರೆ ಈ ವರ್ಷ. ಅದರಲ್ಲಿ ಕೂಡ ಬಾಕ್ಸಿಂಗ್ ಅಲ್ಲಿ ಲವ್ಲಿನಾ ಬೋರ್ಗೊಹೈನ್ ಲಾಸ್ಟ್ ಇಯರ್ ಮೆಡಲ್ ಗೆದ್ದವರು ಇದ್ದಾರೆ. PV ಸಿಂಧು ಮೆಡಲ್ ಗೆದ್ದವರು. ಹಂಗೆ ತುಂಬಾ ಮಂದಿ. ಈಗ ಹಾಕಿ ಟೀಮಲ್ಲೂ ಕೂಡ ಆಗಿರಿ ಅವ್ರು ಲಾಸ್ಟ್ ಮೆಡಲ್ ಗೆದ್ದವರು. ಸೊ ಅವ್ರಿಗೆ ಆ ಪ್ರೆಷರ್ ಅನ್ನು ಮೇಂಟೈನ್ ಮಾಡುವ ಇದಿರುತ್ತೆ. ಅದೇ ಅವರಿಗೆ ಎಕ್ಸ್ಪೋಜರ್ ಸಿಕ್ಕಿರೋದ್ರಿಂದ ಅಷ್ಟು ಪ್ರೆಷರ್ ಇರಲ್ಲ ಅಂತ ಅನ್ಸುತ್ತೆ. ಇವಾಗ ಪ್ರೆಷರ್ ಇದ್ರೂ ಇಟ್ ಡಸಂಟ್ ಮ್ಯಾಟರ್ ದೆಮ್, ದೇ ವಿಲ್ ಬಿ ರೆಡಿ ಟು ಫೇಸ್ ಇಟ್ ಅಂತ. ಬಾಕ್ಸಿಂಗ್ ಅಲ್ಲಿ ಕೂಡ ಈ ವರ್ಷ ಸ್ವಲ್ಪ ಜಾಸ್ತಿನೇ ಮೆಡಲ್ ಸಿಗಬಹುದು ಅಂತ. ಒಂದು ಲವ್ಲಿನಾ ಬೋರ್ಗೊಹೈನ್, ನಿಖಾತ್ ಝರೀನ್ ಇದ್ದಾರೆ. ಮತ್ತು ರೆಸ್ಲಿಂಗ್ ಅಲ್ಲಿ ಕಾಮನ್ ಆಗಿ ವರ್ಲ್ಡ್ ಲೆವೆಲಲ್ಲಿ ಅದು ಆ ಒಂದು ಲೆವೆಲ್ ಜಾಸ್ತಿನೇ ಇದೆ. ಹಾಗಾಗಿ ಮೆಡಲ್ ಗೆಲ್ಲುವ ಸಾಧ್ಯತೆ ಇದೆ. ಬಜರಂಗ್ ಪೂನಿಯಾ ಇಲ್ಲದಿದ್ದರೂ ಕೂಡ ಬೇರೆ
ರೆಸ್ಲರ್ಸ್ ಕೂಡ ಭಾರತಕ್ಕೆ ಮೆಡಲ್ ತಂದು ಕೊಡುವಂಥ ಎಲ್ಲ ಇದಿದೆ. ಅದರಲ್ಲೂ ಕೂಡ ವಿನೇಶ್ ಫೋಗಾಟ್ ತುಂಬ ಇದರಲ್ಲಿದ್ದಾರೆ. ಒಟ್ಟಾರೆ ಈಗ ಭಾರತ ಪಾರ್ಟಿಸಿಪೇಟ್ ಮಾಡ್ತಾ ಇರೋದು 16 ಕ್ರೀಡೆಗಳಲ್ಲಿ. ಎಲ್ಲ ಕ್ರೀಡೆಗಳಲ್ಲಿ ನಮಗೆ ಇದು ಮಾಡಲಿಕ್ಕೆ ಆಗಲ್ಲ. ಟೋಟಲ್ 32 ಕ್ರೀಡೆಗಳಿದ್ರು ಕೂಡ ಟೋಟಲ್ ಇದು ಮಾಡುವಾಗ ಖಂಡಿತವಾಗಿ ಡಬಲ್ ಡಿಜಿಟ್ ಬರಬಹುದು ಅಂತಹ ಒಂದು ಓಪು ಜಾಸ್ತಿನೇ ಇದೆ. ಮತ್ತು ಕರ್ನಾಟಕಕ್ಕೆ ಈ ವರ್ಷ ಪದಕ ಬರುವ ಸಾಧ್ಯತೆ ಇದೆ. ಈ ಬಗ್ಗೆ ಏನು ಹೇಳ್ತೀರಿ? ಬರಬೇಕು ಅಂತ ನಮ್ಮ ಅನಿಸಿಕೆ. ಬಿಕಾಸ್ ಲಾಸ್ಟ್ ಒಲಿಂಪಿಕ್ ಹಾಕಿ ಪಾಯಿಂಟ್ ಆಫ್ ವ್ಯೂ ಹೇಳ್ಬೇಕು ಅಂದರೆ ಸುನೀಲ್ ಲಾಸ್ಟ್ ಮಿನಿಟ್ ಡ್ರಾಪ್ ಆಗಿದ್ದು ದಟ್ ಇಸ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಸ್ಪೋರ್ಟ್. ಅದು ಹೇಳಲಿಕ್ಕಾಗಲ್ಲ, ಆಸ್ ಅ ಟೀಮ್ ಹೇಳ್ತೀನಿ. ಬಟ್ ಇವತ್ತಿನ ಡೇಟ್ ಕಂಪೇರ್ ಮಾಡಿದ್ರೆ 2020ಗೂ 24ಗೂ ಐ ಥಿಂಕ್ ಕರ್ನಾಟಕದ ಅಟ್ಲೀಸ್ಟ್ ಒಂದು ಮೆಡಲ್ ಬರಬೇಕು ಅನ್ನೋದು ಉದ್ದೇಶ. ಅದರಲ್ಲಿ ಪ್ರಮುಖವಾಗಿ ಅದಿತಿ ಅಶೋಕ್ ಗಾಲ್ಫ್ ಅಲ್ಲಿ ಲಾಸ್ಟ್ ಇಯರ್ ಮೆಡಲ್ ಬಂತು ಆ ಒಂದು ಇದರಲ್ಲಿ ಇದ್ದಾಗ ಲಾಸ್ಟ್ ಮೂಮೆಂಟ್ 2 ಶಾಟಲ್ಲಿ ಏನೋ ಅವರು ಮೆಡಲ್ ತಪ್ಪಿಸ್ಕೊಂಡಿದ್ದು 4th ಪ್ಲೇಸ್ಗೆ ಬಂದರು. ಸೊ ಡೆಫಿನೆಟ್ಲಿ ಈ ವರ್ಷ ಅವ್ರ ಮೇಲೆ ತುಂಬಾ ಹೋಪ್. ಅದು ಕೂಡ ಗಾಲ್ಫಲ್ಲಿ ಇಂಡಿಯಾದಲ್ಲಿ ತುಂಬಾ ದೂರ ಇಟ್ಟಿರುವಂತಹ ಕ್ರೀಡೆ. ಅದೇ ನಾವು ಇವಾಗ ಮೀಡಿಯಾದವರಿಗೂ ಏನು ಹೇಳೋದಂದ್ರೆ ತುಂಬಾ ಹೈಪ್ ಮಾಡಿಬಿಟ್ಟು ಅವ್ರನ್ನ ಪ್ರೆಷರ್ ಮಾಡಬಾರ್ದು ಅಂತ. ಎಸ್, ವಿ ಹ್ಯಾವ್ ಟು ಗಿವ್ ಆಲ್ ದ ಇಂಪಾರ್ಟೆನ್ಸ್ ಟು ದೆಮ್. ಬಟ್ ಇಲ್ಲ ಇವರು ಮೆಡಲ್ ಗೆದ್ದೇ ಗೆಲ್ತಾರೆ ಅಂತ ಹೇಳ್ಬಿಟ್ಟು ಎಸ್ ಅದು ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಬಟ್ ಅದ್ರ ಜೊತೆ ಪ್ರೆಷರ್ ಸಹ ತುಂಬಾ ಆಗ್ಬಿಡುತ್ತೆ. ಹೌದದು, ಎಕ್ಸ್ಪೆಕ್ಟೇಷನ್ ಅವ್ರ ಮೇಲೆ ಖಂಡಿತ ಇದೆ. ಯಾಕಂದ್ರೆ ಅವರು ಲಾಸ್ಟ್ ಇದರಲ್ಲಿ ಒಲಿಂಪಿಕ್ಸ್ ಅಲ್ಲಿ ಯಾರು ಆ ಟೈಮಲ್ಲಿ ಅವ್ರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅವರು ಆ 4th ಪ್ಲೇಸ್ಗೆ ಬರ್ತಾರೆ ಅಂತ. ಅವರು ಏಷ್ಯನ್ ಗೇಮ್ಸ್ ಅಲ್ಲಿ ಕೂಡ ಮೆಡಲ್ ಮಾಡಿದವರು. ಸೊ ಡೆಫಿನೆಟ್ಲಿ ಕರ್ನಾಟಕದಲ್ಲಿ ಈವರೆಗೂ ಕೂಡ ಇಂಡಿವಿಜುವಲ್ ಯಾರು ಮೆಡಲ್ ಗೆದ್ದಿಲ್ಲ ಒಲಿಂಪಿಕ್ಸ್ ಅಲ್ಲಿ. ಸೊ ಡೆಫಿನೆಟ್ಲಿ ಆದಿತ್ಯ ಅಶೋಕ್ಗೆ ಈ ವರ್ಷ ಎಲ್ಲ ಹಾಗೆ ಕಾಂಪಿಟೇಟಿವ್ ಜಾಸ್ತಿ ಇತ್ತು. ಲಾಸ್ಟ್ ಒಲಿಂಪಿಕ್ ಕಂಪೇರ್ ಮಾಡಿದ್ರೆ ಕೋವಿಡ್ ಇದ್ದಿರೋದ್ರಿಂದ ತುಂಬಾ ಕಂಟ್ರೀಸ್ ಪ್ರಿಪೇರ್ಡ್ ಆಗಿರಲಿಲ್ಲ. ಐ ಮೀನ್ ಹಾಕಿ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೇಳಿದ್ರು ಎಕ್ಸ್ಪೋಜರ್ ಇರಲಿಲ್ಲ. ಮ್ಯಾಚ್ ಟೈಮ್ ಆಗಲಿ ಬೇರೆ ಬೇರೆ ಕಂಟ್ರಿ ಜೊತೆ ಇದು ಮಾಡಲಿಕ್ಕೆ ಅಕ್ರಾಸ್ ಸ್ಪೋರ್ಟ್ಗೆ ಹೋಗುತ್ತೆ ಅದು. ಬಟ್ ಈ ವರ್ಷ ಕಾಂಪಿಟೇಷನ್ ಇರುತ್ತೆ, ಅದ್ರ ಜೊತೆಗೆ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನೀವು ಹೇಳಿದಾಗೆ ಡಬಲ್ ಡಿಜಿಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಬರಬಹುದು. ಪ್ರೆಷರ್ ಎಂಜಾಯ್ ಮಾಡಲೇಬೇಕು ನೀವು ಸ್ಪೋರ್ಟ್ ಆಗಿ, ಯಾರಿಗೂ ಇರೋದಿಲ್ಲ ಹೇಳಿ. ಎಂಜಾಯ್ ಸ್ಪೋರ್ಟ್. ನೀವು ಸಕ್ಸಸ್ ತಗೊಂಡ್ರೆ ನಿಮಗೆ ಯು ಆರ್ ಸಕ್ಸಸ್ಫುಲ್. ಅದೇ ಈ ವರ್ಷ ಅದಕ್ಕಾಗಿ ಅವರು ಪ್ರೆಷರ್ ಕಂಟ್ರೋಲ್ ಮಾಡಲಿ ಅಂತಾನೆ ಇಂಡಿಯಾಗೆ ಅಂದ್ರೆ ಹೋಮ್ ಫೀಲ್ ಬರ್ಲಿಕ್ಕೆ ಅಂದ್ರೆ ಇಂಡಿಯಾ ವಿಲೇಜ್ ಅವ್ರ ಥೆರಪಿಸ್ಟ್ ಆಗಲಿ ಎಲ್ಲ ಫುಡ್ ಕೂಡ ಇಂಡಿಯನ್ ಫುಡ್ ಸಿಗುವ ಹಾಗೆ ಎಲ್ಲಾ ವ್ಯವಸ್ಥೆ ಕೂಡ ಒಲಿಂಪಿಕ್ಸ್ ವಿಲೇಜ್ ಅಲ್ಲಿ ಮಾಡಿದ್ದಾರೆ ಅನ್ನೋ ಒಂದಿದೆ. ಹಾಗೆ ಡೆಫಿನೆಟ್ಲಿ ನಮಗೆ ಮೆಡಲ್ ಎಕ್ಸ್ಪೆಕ್ಟ್ ಮಾಡಬಹುದು ಜಾಸ್ತಿನೇ. ಮತ್ತೆ ಮೀರಾಬಾಯಿ ಚಾನು weight lifting ಅಲ್ಲಿ ಅವರು ಕೂಡ ಮೆಡಲ್ ಗೆದ್ದವರು. ಆ ಒಂದು ಇದರಲ್ಲಿ ಬಂದ್ರೆ ಈ ವರ್ಷನೂ ಕೂಡ ಮೆಡಲ್ ಗೆಲ್ಲುವ ಎಲ್ಲ ಹೋಪ್ ಇದೆ. ಅದನ್ನು ಬಿಟ್ಟು ಅಥ್ಲೆಟಿಕ್ಸ್ ಅಲ್ಲಿ ಕೂಡ ಕೆಲವೊಂದು ಇದರಲ್ಲಿ ನಮಗೆ ಹೋಪ್ ಇಡಬಹುದು. ಅಟ್ಲೀಸ್ಟ್ ಫೈನಲ್ಗಾದ್ರೂ ಬರಬಹುದು ಅಂತ ಒಂದು ಹೋಪ್ ಇಟ್ಟಿರುವಂತ. ಅಥ್ಲೆಟಿಕ್ಸ್ ಅಂದ್ರೆ ನಿಮಗೆ ಗೊತ್ತಲ್ಲ, ಇಟ್ ಇಸ್ ಅ ಟಫೆಸ್ಟ್ ಇವೆಂಟ್ ಕಂಪೇರ್ ಟು ಅದರ್ ಸ್ಪೋರ್ಟ್. ಅದೆಲ್ಲ ಹೇಳಿದ್ರೆ ಸ್ವಿಮ್ಮಿಂಗ್ ಅಂಡ್ ಇದು ತುಂಬಾ ಟಫ್. ದ ಸ್ಟ್ಯಾಂಡರ್ಡ್ ಇಸ್ ಟೂ ಹೈ. ಬಟ್ ಫೈನಲ್ಸಿಗೆ ಬಂದರೆ ಇಟ್ ಈಸ್ ಗ್ರೇಟ್ ಅಚೀವ್ಮೆಂಟ್. ನಮ್ಮ ಟೈಮಲ್ಲಿ ಕ್ವಾಲಿಫೈಯಿಂಗ್ ಮಾಡೋದೇ ಇಸ್ ಅ ಗ್ರೇಟ್ ಅಚೀವ್ಮೆಂಟ್ ಅಂತ ಹೇಳ್ಬೋದಿತ್ತು. ಇವಾಗ ಇಫ್ ದೇ ಕಮ್ ಟು ಫೈನಲ್ಸ್ ಇಟ್ ಇಸ್ ಅ ವೆರಿ ಗುಡ್ ಅಚೀವ್ಮೆಂಟ್ ಅಂತ ಹೇಳ್ಬೋದು. ಹೌದು, ಖಂಡಿತ. ಯಾಕಂದ್ರೆ ಅಥ್ಲೆಟಿಕ್ಸ್ ಅಂದ್ರೆ ವರ್ಲ್ಡ್ ಲೆವೆಲಲ್ಲೇ ಇಂಡಿಯಾಗೆ ತುಂಬಾ ಕಾಂಪಿಟ್ ಇದೆ. ಫೈನಲ್ ಜ್ಯೋತಿ ರಾಜ ಆಗಲಿ, ಅವಿನಾಶ್ ಸಾಬ್ಲೆ, ಟ್ರಿಬಲ್ ಓಕೆ, ಪಾರುಲ್ ಚೌಧರಿ ಇವರೆಲ್ಲ ಅಂದ್ರೆ ಡೇ ಬೈ ಡೇ ಅವರು ಇಂಪ್ರೂವ್ ಆಗ್ತಾ ಇರೋರು, ನ್ಯಾಷನಲ್ ರೆಕಾರ್ಡ್ ಮಾಡ್ತಾ ಇರುವವರು. ಸೊ ಹಾಗಾಗಿ ಇವರು ಅಟ್ಲೀಸ್ಟ್ ಫೈನಲ್ಗಾದ್ರೂ ಬರುವ ಎಲ್ಲ ಸಾಧ್ಯತೆಗಳಿದೆ. ಫೈನಲ್ಗೆ ಬಂದರೂ ಕೂಡ ದೊಡ್ಡ ಅಚೀವ್ಮೆಂಟ್. ವರ್ಲ್ಡ್ ಲೆವೆಲ್ ಅಲ್ಲಿ ಅಥ್ಲೆಟಿಕ್ಸ್ ಹೇಗಿದೆ ಅನ್ನೋದು ಎಲ್ರಿಗೂ ಗೊತ್ತಿರುತ್ತೆ. ನೀರಜ್ ಚೋಪ್ರಾ ಗೋಲ್ಡ್ ಮೆಡಲ್ ಗೆದ್ದಿದ್ರಿಂದ ಈ ಅಥ್ಲೆಟಿಕ್ಸ್ ಅಲ್ಲಿ ನಮಗೆ ಸ್ವಲ್ಪ ಹೋಪ್ ಅಂದ್ರೆ ಈಗ ಲಾಸ್ಟ್ ಇಯರ್ಗಿಂತ. ಸೊ ಅದನ್ನು ಬೇರೆ ಇದರಲ್ಲೂ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂದರೆ ಅಟ್ಲೀಸ್ಟ್ ಫೈನಲ್ಗೆ ಆದರೂ ಬರ್ತಾರಾ, ಆ ಬಂದರೂ ಕೂಡ ದೊಡ್ಡ ಅಚೀವ್ಮೆಂಟ್. ಮತ್ತು ಈ ಇಂಡಿಯಾ ಗೆದ್ದಿರೋದು ಬರೀ 35 ಮೆಡಲ್ ಒಲಿಂಪಿಕ್ಸಲ್ಲಿ, ಅದರಲ್ಲಿ 10 ಗೋಲ್ಡು, ಅದರ 8 ಗೋಲ್ಡು ಹಾಕಿಯಲ್ಲೇ ಬಂದಿರೋದು. ಇಂಡಿವಿಜುವಲ್ ಗೋಲ್ಡ್ ಕೂಡ ಅಷ್ಟೇ ಇದ್ರಲ್ಲ. ಸೊ ಈ ವರ್ಷ ಇಂಡಿವಿಜುವಲ್ ಆಗಿ ಗೆಲ್ತಾರೆ ಅನ್ನೋದು ಮೋರ್ ಇಂಪಾರ್ಟೆಂಟ್ ಆಗಿರುತ್ತೆ. ಯಾರೆಲ್ಲ ಗೆಲ್ತಾರೆ ಶೂಟಿಂಗ್ ಅಲ್ಲಿ ಸಿಫ್ತ್ ಕೌರ್ ಸಾಮ್ರ ಅವರು ವರ್ಲ್ಡ್ ರೆಕಾರ್ಡ್ ಮಾಡಿದವರಿದ್ದಾರೆ. ಏಷ್ಯನ್ ಗೇಮ್ಸ್ ಅಲ್ಲಿ ಮೆಡಲ್ ಮಾಡಿದವರು ಇದ್ದಾರೆ. ಶೂಟಿಂಗ್ ಅಲ್ಲಿ ಕೂಡ ನಮಗೆ ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ. ಮತ್ತು ಬಾಕ್ಸಿಂಗ್ ಅಲ್ಲಿ ಡೆಫಿನೆಟ್ಲಿ ಇದೇ ಇರುತ್ತೆ, ರೆಸ್ಲಿಂಗ್ ಅಲ್ಲೂ ಇದೇ ಇರುತ್ತೆ. ಮತ್ತು ಹಾಕಿಯಲ್ಲೂ ಕೂಡ ಅಷ್ಟೇ 42 years ಬ್ಯಾಕ್ ಅವರು ಮೆಡಲ್ ಗೆದ್ದಿರೋದು. ಸೊ ಹಾಗಾಗಿ ಈ ವರ್ಷ ಅವರ ಮೇಲೂ ತುಂಬಾನೇ ಹೋಪ್ ಇದೆ. ಅದನ್ನು ಬಿಟ್ಟು ನಮಗೆ ಕೆಲವೊಂದು ಸಾತ್ವಿಕ್ ಚಿರಾಗ್ ಮತ್ತು ಅವರ ಮೇಲೆ ಹೋಪ್ ಇರೋದು. ಮತ್ತು ಮೀರಾಬಾಯಿ ಚಾನು, ಅದರಲ್ಲಿ ಸಿಫ್ತ್ ಗೌರ್ ಸಾಮ್ರ ಅವರು ಶೂಟಿಂಗಲ್ಲಿ ಮೆಡಲ್ ಮಾಡಬಹುದಂತಿದೆ. ಉಳಿದಂತೆ ವಿನೇಶ್ ಫೋಗಾಟ್, PV ಸಿಂಧು, ಅವ್ರನ್ನ ಬಿಟ್ಟರೆ ಅವಿನಾಶ್ ಸಾಬ್ಲೆ ಅವರೆಲ್ಲ ಫೈನಲ್ಗೆ ಬಂದರೂ ಕೂಡ ದೊಡ್ಡ ಅಚೀವ್ಮೆಂಟ್ ಹೇಳಕ್ಕಾಗಲ್ಲ. ಲೈಮ್ ಲೈಟ್ ಇಲ್ಲದವರು ಸಹ ಬರ್ಬೋದು. ಅಂದ್ರೆ ಲಾಸ್ಟ್ ಇಯರ್ ಟೋಕಿಯೋದಲ್ಲೂ ಕೂಡ ಹಂಗೆ ಆಗಿತ್ತು. ಟೋಕಿಯೋದಲ್ಲಿ ಹೇಗಾದ್ರೆ ನಮ್ಗೆ ತುಂಬಾ ಮೆಡಲ್ ಎಕ್ಸ್ಪೆಕ್ಟ್ ಮತ್ತು ಜನರಿಗೆ ಕೂಡ ಅಷ್ಟು ಇದಿರಲಿಲ್ಲ, ಮೆಡಲ್ ಗೆಲ್ಬಹುದು ಅಂತ. ತುಂಬಾ ಮಂದಿ ಒಲಿಂಪಿಕ್ಸ್ ಅಂದ್ರೇನು ಕೂಡ ಅಷ್ಟು ಇದಿರಲಿಲ್ಲ. ಆ ಮೆಡಲ್ ಗೆದ್ದ ಮೇಲೆನೆ ಈಗ ಟೋಕಿಯೋ ಒಲಿಂಪಿಕ್ಸ್ ಅಂತ ಜನರಲ್ಲಿ ಬರ್ತಾ ಇರೋದು. ನೀರಜ್ ಐ ಥಿಂಕ್ ಚೇಂಜ್ ಇಂಡಿಯನ್ ಡೈನಾಮಿಕ್ಸ್. ಆ ಒಂದು
ಕಂಪ್ಲೀಟ್ ಅವರ ರೂಟ್ ಅನ್ನೇ ಚೇಂಜ್ ಮಾಡಿದೆ. ಲಾಸ್ಟ್ ಒಲಿಂಪಿಕ್ಸ್ ಐ ಥಿಂಕ್ ಎಲ್ಲರೂ ಮೆಡಲಿಸ್ಟ್ಗೆ ಕಂಗ್ರ್ಯಾಚುಲೇಷನ್ಸ್ ಇಲ್ಲ ಅಂತಿಲ್ಲ, ಬಟ್ ಐ ಥಿಂಕ್ ನೀರಜ್ ಚೋಪ್ರಾ ಮತ್ತು ಹಾಕಿ ಮೆಡಲ್ ಏನು ಡಿಫ್ರೆನ್ಸ್ ಮಾಡಿದೆ ಆಸ್ ಅ ಸ್ಪೋರ್ಟ್ ಅಲ್ಲ. ಐ ಮೀನ್ ನೀರಜ್ ಚೋಪ್ರಾ ಗ್ಲೋಬಲಿ ಅಥ್ಲೆಟಿಕ್ಸ್ಗೆ ಆಸ್ ಅ ಕಂಟ್ರಿ ದೊಡ್ಡ ಅಚೀವ್ಮೆಂಟ್ ಅದು, ಫೇಸ್ ಆಫ್ ಅಥ್ಲೆಟಿಕ್ಸ್ ಅಂತ ಹೇಳಿ. ಬೋಲ್ಟ್ ಆದ್ಮೇಲೆ ಐ ಥಿಂಕ್ ಪಾಪ್ಯುಲಾರಿಟಿ ವೈಸ್ ಅಥ್ಲೆಟಿಕ್ಸ್ ಅಲ್ಲಿ ಐ ಥಿಂಕ್ ನೀರಜ್ has taken ಕಂಪ್ಲೀಟ್ಲಿ ಚೇಂಜ್ ಮಾಡಿದಂತಹ ಒಂದು ದಿಕ್ಕನ್ನೇ ಬದಲಿಸುತ್ತಾರೆ ಅಂತ ಹೇಳ್ತಾವಲ್ಲ, ಅದನ್ನು ಮಾಡಿದವರು ನೀರಜ್ ಚೋಪ್ರಾ. ಮತ್ತು ವುಮೆನ್ಸ್ ಹಾಕಿ ಟೀಮ್ ಕೂಡ ಅಷ್ಟೇ. ಹೌದು, 40 years ಅಲ್ಲಿ ಮೆಡಲ್ ಗೆಲ್ಲದವರು ಲಾಸ್ಟ್ ಇಯರ್ ಅಷ್ಟು ಸಾಧನೆ ಮಾಡಿ ಬಲಿಷ್ಠ ತಂಡಗಳನ್ನು ಮಣಿಸಿ ಅವರು ಬ್ರಾನ್ಸ್ ಮೆಡಲ್ ಮಾಡ್ತಾರೆ ಅಂದಮೇಲೆ, ಅದು ಕೂಡ ವುಮೆನ್ಸ್ ಟೀಮ್ ಕೂಡ ಅವರು 4th ಪ್ಲೇಸ್ಗೆ ಬಂದರು. ಅವರು ಕೂಡ ಲಾಸ್ಟ್ ಮೂಮೆಂಟಲ್ಲಿ ಅವರು ಮೆಡಲ್ ತಪ್ಪಿಸಿದ್ದಾರೆ. ಈ ವರ್ಷ ಅವ್ರು ಬಂದಿಲ್ಲ, ಪರವಾಗಿಲ್ಲ. ಆದರೆ ಲಾಸ್ಟ್ ಇಯರ್ದ ಸಾಧನೆ ಏನಿದೆ ಅದು ಈ ಹಾಕಿ ಆಗಲಿ ಅಥ್ಲೆಟಿಕ್ಸ್ ಕಂಪ್ಲೀಟ್ ಇಂಡಿಯಾದ ಒಂದು ಜನರಿಗೆ, ಈಗ ಕ್ರಿಕೆಟ್ ಫೇವರ್ ಆಗಿರುವ ಇಂಡಿಯಾದಲ್ಲಿ ಈ ಅಥ್ಲೆಟಿಕ್ಸ್ ಮತ್ತು ಹಾಕಿ ಇಂಥದ್ದೆಲ್ಲ ಮೇಲೆ ಬರೋದೇ ಒಂದು ಅದ್ಭುತ. ಅದರಲ್ಲೂ ಕೂಡ ಈ ಬಾಕ್ಸಿಂಗು, ವೇಟ್ ಲಿಫ್ಟಿಂಗು ಅಂಥದ್ದು ಕೂಡ ತುಂಬ ನಮಗೆ ಇಂಡಿಯನ್ಸ್ಗೆ ಅಂದರೆ ಅದು ಜಾಸ್ತಿ ಆ ಒಂದು ದಿಕ್ಕನ್ನೇ ಬದಲಿಸಿದಂತೂ ಟೋಕಿಯೋ ಒಲಿಂಪಿಕ್ಸ್. ಸೊ ಡೆಫಿನೆಟ್ಲಿ ಈ ವರ್ಷ ಜಾಸ್ತಿ ಮೆಡಲ್ ಆಗ್ಬೋದು ಅನ್ನೋ ಒಂದು ಭರವಸೆ ಇದೆ. ಗೌರ್ಮೆಂಟಿಂದ ಕೂಡ ನಮಗೆ ಸಿಗ್ತಾ ಇರೋ ಬೆಂಬಲ ಈಗಿನ ಕ್ರೀಡಾಪಟುಗಳಿಗೆ ಅದು ಲಾಸ್ಟ್ ಸಿಕ್ಕಿದೆಯೋ ಇಲ್ವೋ ಅಂತ ಗೊತ್ತಿಲ್ಲ. ಯಾಕಂದ್ರೆ ಇಷ್ಟರ ಮಟ್ಟಿಗೆ ತುಂಬಾ ಅಂದ್ರೆ ಈ ಗೋಲ್ಡನ್ ಪೀರಿಯಡ್ ಅಂತ ಇರುತ್ತೆ ಎಲ್ಲದಕ್ಕೂ. ಸೊ ಇಂಡಿಯಾದು ಸ್ಪೋರ್ಟ್ಸ್ ಬಗ್ಗೆ ಸರ್ ಜನರಲ್ ಆಗಿ ಹೇಳ್ಬೇಕು ಅಂದರೆ 2000 ತಗೊಳ್ಳಿ, 90s 2000 ಟಿಲ್ 2014 ಗಂಟನು 14-15 ಗಂಟನು ಇಂಪಾರ್ಟೆನ್ಸ್ ಇತ್ತು, ಇಲ್ಲ ಅಂತ ಹೇಳ್ತಿರ್ಲಿಲ್ಲ. ಬಟ್ 2010 ಕಾಮನ್ವೆಲ್ತ್ ಆದಮೇಲೆ ಏನು ಡೈಮೆನ್ಷನ್ ಚೇಂಜ್ ಆಗಿದೆ ಅಕ್ರಾಸ್ ಸ್ಪೋರ್ಟಲ್ಲಿ. ಸೊ ಐ ಥಿಂಕ್ ಇಂಡಿಯನ್ ಗೌರ್ಮೆಂಟ್ ಹಸ್ ಪ್ಲೇಡ್ ಅ ಹ್ಯೂಜ್ ಪಾರ್ಟ್. ಸ್ಲೋ ಆಗಿ, ಬಟ್ ಈ ಲಾಸ್ಟ್ 5 years ಮ್ಯಾಸಿವ್ ಆಗಿ ಹೋಗಿದೆ, ತುಂಬ ಚೇಂಜಸ್ ಇದೆ. ಈಗ ನಮ್ಮ ಉದಾಹರಣೆ ಹೇಳ್ಬೇಕು ಅಂತ ಹೇಳಿದ್ರೆ, ನಾವು ಚಿಕ್ಕ ವಿಷಯಕ್ಕೂ ಜಗಳ ಮಾಡಿ ತಗೊಳ್ತಾ ಇದ್ವಿ, ಇನ್ಕ್ಲೂಡಿಂಗ್ ಫಿಸಿಯೋ ಆಗಿರಲಿ ಅಥವಾ ಟ್ರೈನರ್ಸ್ ಆಗಿರಲಿ. ಸ್ಟ್ರಕ್ಚರ್ ಮಾಡಲಿಕ್ಕೆ, ಪ್ರೋಸೆಸ್ ಮಾಡಲಿಕ್ಕೆ ಒಂದು ಟೀಮ್ ಆಗಿ ಟುಕ್ ಸಮ್ ಟೈಮ್. ಬಟ್ 10 ವರ್ಷ ಆದಮೇಲೆ ಆ ರಿಸಲ್ಟ್ ಇವತ್ತು ಟೀಮಿಗೆ ಸಿಗ್ತಾ ಇದೆ. ಆ ಪ್ರೋಸೆಸ್ 10 ವರ್ಷದ ಹಿಂದೆ ಸ್ಟಾರ್ಟ್ ಆಗಿಲ್ಲ ಅಂತ ಹೇಳಿದ್ರೆ 20ರಲ್ಲಿ ಮೆಡಲ್ ಬರ್ತಿರ್ಲಿಲ್ಲ. ಅದು ಎಲ್ಲ ಸ್ಪೋರ್ಟ್ಗೂ ಮಿನಿಮಮ್ 10 ವರ್ಷ. ಸ್ಟ್ರಕ್ಚರ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗಿನ ಮಕ್ಕಳಿಗೆ ನೀವು ನೋಡಿ, ಫ್ಲೈಟಲ್ಲಿ ಟ್ರಾವೆಲ್ ಮಾಡ್ತಾರೆ, ಎಲ್ಲರೂ ಹೋಟೆಲ್ ಇರ್ತಾರೆ, ನ್ಯೂಟ್ರಿಷನಿಸ್ಟ್ ಚೆನ್ನಾಗಿದೆ. ನೀವು ಸಾಯಿ ಕೆಂಗೇರಿಗೆ ಹೋಗಿ, 2000 ಇದ್ದು ಸಾಯಿ ಕೆಂಗೇರಿಗೂ ಇವಾಗೂ ಪ್ರತಿ ಮೀಲಲ್ಲೂ 18ರಿಂದ 20 ವೆರೈಟಿ ಇರುತ್ತೆ. ಬ್ರೇಕ್ಫಾಸ್ಟ್ ಇರಲಿ, ಲಂಚ್ ಇರಲಿ, ಡಿನ್ನರ್ ಇರಲಿ, ಅದ್ರ ಮಧ್ಯದಲ್ಲಿ ಅವ್ರಿಗೆ ಬೇರೆ ಬೇರೆ ಸಪ್ಲಿಮೆಂಟ್ಸ್ ಆಗಿರಲಿ, ಅದು ಇದು ಎಲ್ಲ ಸೇರಿ. ಅದಕ್ಕೆ ಗೌರ್ಮೆಂಟ್ ಎಸ್ ಪ್ಲೇಡ್ ಮ್ಯಾಸಿವ್ ಪಾರ್ಟ್. ಅದ್ರ ಜೊತೆ ಆ್ಯಥ್ಲೀಟ್ಸೂ ಅಷ್ಟೇ, ಅವ್ರ ಇನ್ವಾಲ್ವ್ಮೆಂಟ್, ಅವ್ರ ಕಮಿಟ್ಮೆಂಟು, ಅವ್ರನ್ನ ನೋಡ್ಕೊಳ್ಳೋದಾಗಲಿ. ಸೊ ಇಟ್ ಇಸ್ ವೆರಿ ಹೇಳಲಿಕ್ಕೆ ಭಾಳ ಸುಲಭ, ಒಂದು ಮಗು ಒಂದು ಆ್ಯಥ್ಲೀಟ್ ಆಗಿ ಮಾಡಲಿಕ್ಕೆ, ಗೆದ್ದ ಮೇಲೆ ಮಾತಾಡಲಿಕ್ಕೆ. ಬಟ್ ಅವರು 10 ವರ್ಷ ಜರ್ನಿ, 15 ವರ್ಷ ಜರ್ನಿ ಏನಿದೆ ಅದು ಭಾಳ ಕಷ್ಟ. ಅದು ತುಂಬ ರಿಗರಸ್ ಆಗಿರುತ್ತೆ. ಅಟ್ಲೀಸ್ಟ್ ವಾಟ್ ದೇ ಸ್ಯಾಕ್ರಿಫೈಸ್, ಫುಲ್ ಲೈಫ್ನೇ ಸ್ಯಾಕ್ರಿಫೈಸ್ ಮಾಡಬೇಕು. ದೇ ವಿಲ್ ನಾಟ್ ಡೂ ಎನಿ ಅದರ್ ಆಕ್ಟಿವಿಟೀಸ್, ಏನೂ ಇಲ್ಲ, ಓನ್ಲಿ ಡೆಡಿಕೇಟೆಡ್ ಟು ಸ್ಪೋರ್ಟ್ಸ್ ಅಂತ. ಒಂದೊಂದ್ಸಲ ನಾವು ಪೇರೆಂಟ್ಸನ್ನ ಮೀಟ್ ಆಗ್ಲಿಕ್ಕೂ 1 year ಹಂಗೆ ತಗೋತೀವಿ. ಈಗ ಹಂಗಿಲ್ಲ, ಅಂದ್ರೆ ಮೊದಲಿದ್ದ ಆಗಿಲ್ಲ, ಕಂಪ್ಲೀಟ್ ಚೇಂಜ್ ಆಗಿದೆ. ಅವ್ರಿಗೆ ಸಪೋರ್ಟ್, ಫಸ್ಟ್ ಅವ್ರಿಗೆ ಬೇಕಾಗಿರೋಂಥ ಸಪೋರ್ಟ್ ಫಿನಾನ್ಷಿಯಲ್ ಆಗಲಿ ಅವ್ರದ್ದು. ನೀವು ಏನೇ ಮಾಡಿ, ಒಬ್ಬ ಆ್ಯಥ್ಲೀಟ್ ಅವನು ನಾರ್ಮಲ್ ಮನುಷ್ಯನೇ. ಅವ್ರ ಫ್ಯಾಮಿಲಿ ಆಗಿರಲಿ, ಅವ್ರ ಫ್ರೆಂಡ್ಸ್ ಆಗಿರಲಿ, ವೈಫ್ ಆಗಿರಲಿ, ಗರ್ಲ್ ಫ್ರೆಂಡ್ ಆಗಿರಲಿ ಅಥವಾ ಬಾಯ್ ಫ್ರೆಂಡ್ ಆಗಿರಲಿ, ಎಲ್ಲರಿಗೂ ನ್ಯಾಚುರಲ್ ಲೈಫ್ ಪ್ರೋಸೆಸ್ ಬೇಕು. ಅವಾಗನೇ ನೀವು ಪರ್ಫಾರ್ಮೆನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಐ ಥಿಂಕ್ ಪಾಸ್ಟ್ 5 years 6 years ಎವ್ರಿಥಿಂಗ್ ಇಸ್ ಚೇಂಜ್. ಕಮರ್ಷಿಯಲಿ ಆಗಿರಲಿ ಅಥವಾ ಫೈನಾನ್ಷಿಯಲಿ ಆ್ಯಡ್ ಕೊಡೋದಾಗಿರಲಿ, ಗೌರ್ಮೆಂಟ್ ಫೈನಾನ್ಷಿಯಲ್ ಸಪೋರ್ಟ್ ಆಗಿರಲಿ, ಇಟ್ ಪ್ಲೇಸ್ ಅ ಹ್ಯೂಜ್ ಪಾರ್ಟ್. ಆ ಎಕೋಸಿಸ್ಟಮ್ ಡೆವಲಪ್ ಆಗ್ತಿದೆ. ಐ ಥಿಂಕ್ ಇನ್ ಅನದರ್ 15-20 years ಇಂಡಿಯಾ ವಿಲ್ ಬಿ ದ ಬಿಗ್ಗೆಸ್ಟ್ ಸ್ಪೋರ್ಟಿಂಗ್ ನೇಷನ್ ಅಂತ ಹೇಳಿ. ಅದೇ 2036 ಅಲ್ಲಿ ಹೋಸ್ಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. 100%. ಯಾಕೆಂದರೆ ನಾವು ಮಾಡ್ತಿರ್ಬೇಕಾದ್ರೆ ನಮಗೆಲ್ಲ ಏನೂ ಇರಲಿಲ್ಲ, ಕುಡನ್ ಗೆಟ್ ಎನಿಥಿಂಗ್. ಅರ್ಜುನ್ ಹೇಳಿದ ತಕ್ಕ ನಾವು ಊಟಕ್ಕೂ ಸಹ ಏನು ಕೊಡಬೇಕು ಏನು ಕೊಡಬಾರ್ದು ಅಂತ ವಿ ಯೂಸ್ ಟು ಫೈಟ್. ಯಾವ ಥರ ಫುಡ್ ಕೊಡಬೇಕು. ಇವಾಗ ನಾವಿಲ್ಲಿ ಮಸಾಲಾ ಫುಡ್ ಎಲ್ಲ ತಿಂತೀವಿ, ಅಲ್ಲಿ ಅಬ್ರಾಡ್ ಹೋದರೆ ನಮಗೆ ಏನೂ ಸಿಗಲ್ಲ. ವಿ ಯೂಸ್ ಟು ಸರ್ವೈವ್ ವಿತ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್. ಸೊ ಇವಾಗ ಆ ಥರ ಫುಡ್ಡನ್ನ ಇನ್ಕ್ಲೂಡ್ ಮಾಡಿದ್ದಾರೆ ಇಲ್ಲಿ. ಆ್ಯಂಡ್ ಲಾಟ್ ಆಫ್ ಎಕ್ಸ್ಪೋಜರ್ ಇರೋದ್ರಿಂದ we are getting addicted to all type of food. ಅಷ್ಟು ಮೊದಲೆಲ್ಲ ಅಂದ್ರೆ ಮನೆಯಿಂದಲೇ ಅವರನ್ನು ಕಲಿಸ್ತಾ ಇರಲಿಲ್ಲ, ಅಂದ್ರೆ ತುಂಬಾ ಕಷ್ಟ ಇರ್ತಿತ್ತು ಅಥ್ಲೆಟಿಕ್ಸ್. ಬಟ್ ಈಗ ಈ ಗೌರ್ಮೆಂಟ್ ಇಂದಲೂ ಕೂಡ ಸಪೋರ್ಟ್ ಸಿಗ್ತಾ ಇದೆ ಅವ್ರಿಗೆ. ಗೌರ್ಮೆಂಟ್ ಜಾಬ್ ಸಿಗುವಂಥದ್ದು ಸ್ಕೀಮ್ ಇದೆ. ಆ ಸ್ಕೀಮ್ ಅಲ್ಲಿ ಐ ಕ್ಯಾನ್ ಟೇಕ್ ಮೈ ಎಕ್ಸಾಂಪಲ್ ಓನ್ಲಿ ಬಿಕಾಸ್ ನಾನು ನಮ್ಮ ಹಸ್ಬೆಂಡ್ ಬೋತ್ ಆರ್ ಸ್ಪೋರ್ಟ್ಸ್ ಪರ್ಸನ್. ನಮ್ಮ ಮಗಳನ್ನ ಸಹ ಸ್ಪೋರ್ಟ್ಸ್ಗೆ ಹಾಕಿದ್ದೀವಿ. ಶಿ ಇಸ್ ಇನ್ ಖೇಲೋ ಇಂಡಿಯಾ ಸ್ಕೀಮ್. ಖೇಲೋ ಇಂಡಿಯಾ ಸ್ಕೀಮ್ ದೇ ಪ್ರೊವೈಡ್ ಅಸ್ ಎವ್ರಿಥಿಂಗ್. ಇವಾಗ ದೇ ವಿಲ್ ಗೆಟ್ ಸ್ಟೈಫಂಡ್ ಫಾರ್ ಎವ್ರಿ ಮಂತ್. ಈಗ ಸೋ ಮೆನಿ ಪೀಪಲ್ ಲೈಕ್ ಗೋ ಸ್ಪೋರ್ಟ್ಸ್, AGQ ಇದೆ, ಮತ್ತು JSW ಇಸ್ ದೇರ್. ದೇ ಹ್ಯಾವ್ ಕಮ್ ಫಾರ್ವರ್ಡ್ ಟು ಹೆಲ್ಪ್ ಎವ್ರಿ ಒನ್. ಸೊ ಇವಾಗ ಅಲ್ಲಿ ಅಡ್ಮಿಷನ್ ಸಿಕ್ಕಿದ್ರೆ ಎವ್ರಿಥಿಂಗ್ ವಿಲ್ ಬಿ ಲೈಕ್ ಫ್ರೀ ಫಾರ್ ದೆಮ್. ಒಂದು ಇದರಲ್ಲಿ ಸಾಯಿ ಖೇಲೋ ಇಂಡಿಯಾದಿಂದ ನನಗೆ ಒಂದು ಕಾಲ್ ಬಂದಿತ್ತು, ನಿಮಗೆ ವಿ ಹ್ಯಾವ್ ಟು ಪುಟ್ ಮನಿ ಫಾರ್ ಉನ್ನತೀಸ್ ಬ್ಯಾಂಕ್ ಅಂತ. ಶಿ ವಾಸ್ ಮೈನ್.
ಅವಾಗ ನಾವು ಓಪನ್ ಎಲ್ಲ ಮಾಡಲಿಲ್ಲ ಇನಿಷಿಯಲಿ. ಸೊ ನಾನು ಹೇಳ್ದೆ ಇಲ್ಲ ನಂದು ಅಕೌಂಟ್ ನಂಬರ್ ಕೊಡ್ತೀನಿ ಅಂತ. ಇಮಿಡಿಯೇಟ್ಲಿ ದೇ ಆರ್ ಆಲ್ ಕಾಲ್ ಸೆಂಟರ್ ಪೀಪಲ್, ಐ ಥಿಂಕ್. ಅವರಿಗೆ ಸ್ಪೋರ್ಟ್ಸ್ ಅಂದರೆ ಏನೂ ಗೊತ್ತಿಲ್ಲ. ಹಿ ಈಸ್ ಟೆಲಿಂಗ್ ನೋ ಮೇಡಮ್ ವಿ ಕಾಂಟ್ ಪುಟ್ ಇನ್ ಯೋರ್ ಮದರ್ಸ್ ಅಕೌಂಟ್ ಬಿಕಾಸ್ ದೇ ಮೇ ಮಿಸ್ಯೂಸ್ ಅಂತ. ಸಿ ದೇ ಹ್ಯಾವ್ ದಟ್ ಮೆಂಟಲ್. ನಾನು ಹೇಳಿದೆ ಆಲ್ ದೀಸ್ ಇಯರ್ಸ್ ಐ ಓನ್ಲಿ ಹ್ಯಾವ್ ಸ್ಪೆಂಟ್, parents only have spent that, so why we'll misuse it? When she is in Khelo India scheme, yes, she is a good athlete. ಒಳ್ಳೆ athlete ಇದ್ರೇನೆ ಅವಳಿಗೆ ಖೇಲೋ ಇಂಡಿಯಾ ಸಿಗೋದು. that mentality and all has to go from Indian sporting ಇದು ಅಂತ ಹೇಳ್ಬೋದು. ಖೇಲೋ ಇಂಡಿಯಾ has helped lot of people. ಇಲ್ಲ, ಗೌರ್ಮೆಂಟ್ has taken massive initiatives. ಅದ್ರ ಜೊತೆಗೆ ಪ್ರೈವೇಟ್ entities as she mentioned, OGQ ಆಗಿರಲಿ, ಗೋ ಸ್ಪೋರ್ಟ್, JSW, ರಿಲಯನ್ಸ್, so everyone has played the part. ಮೋರ್ ದೆನ್ ದ್ಯಾಟ್ ಇವತ್ತಿನ ಡೇಟಿಗೆ ಇಂಡಿಯಾ ಒಂದು ಮೆಡಲ್ಸ್ ಗೆಲ್ಬೋದು ಅನ್ನೋದು ಒಂದು ಭರವಸೆ ಬಂದುಂಟು. ಜಾಸ್ತಿ ಆ್ಯಥ್ಲೀಟ್ಸ್ಗೆ ಹೋಗಿದೆ ಅದು. ಒಂದು ಮೆಡಲ್ ಗೆದ್ದರೆ ಒಂದು ನನಗೊಂದು ಜೀವನ ಆಗ್ತದೆ, ಒಳ್ಳೆ ಲೈಫ್ ಸ್ಟೈಲ್ ಲೀಡ್ ಮಾಡ್ಬೋದು, ಅದೆಲ್ಲ ಯೋಚನೆ ಮಾಡ್ಬೋದು. ಗೆಲ್ಬೋದು ಅನ್ನೋದು ಮನಸ್ಥಿತಿ ಬರಬೇಕಲ್ಲ, ಅದು ಮುಖ್ಯ. ಲಾಸ್ಟ್ 10 yearsಲ್ಲಿ ಆ ಜರ್ನಿ ಏನಾಗಿದೆ, ಕಾಮನ್ವೆಲ್ತಿಂದ ಏಷ್ಯನ್ ಗೇಮ್ಸ್ ಆಗಿರಲಿ, ಈ ವರ್ಷ ಲಾಸ್ಟ್ ಏಷ್ಯನ್ ಗೇಮ್ಸ್ 100+ ಕ್ರಾಸ್ ಆಗಿದೆ ಮೆಡಲ್. ಸೊ ಅದೆಲ್ಲ ಅದು ಚೇಂಜ್ ಆಗ್ತಾ ಹೋಗ್ತದೆ. ಈಗ ಲಾಸ್ಟ್ 7 ಮೆಡಲ್ ಇತ್ತು, ಇವಾಗ 12ರಿಂದ ಡಬಲ್ ಡಿಜಿಟ್ ಹೋಗುವ 12ರಿಂದ 14 ಮೆಡಲ್ ಗೆಲ್ಬೋದು ಅನ್ನೋದು ಉದಾಹರಣೆ ಬಂದರೆ ನಮಗೆ ಭಾಳ ಸುಲಭ ಆಗ್ಬಿಡುತ್ತೆ. ಆ ಉದಾಹರಣೆಗಳು ಬೇಕಿದೆ, ಆ ಉದಾಹರಣೆ ಇರಲಿಲ್ಲ ಮೊದಲು. ವರ್ಷಕ್ಕೆ ಒಂದು ಕಂಟ್ರಿ ಆಗಿ 1 ಮೆಡಲ್ 2 ಮೆಡಲ್ ಗೆಲ್ಲೋದಕ್ಕೆ ಉದಾಹರಣೆ ಅಂತ ಹೇಳ್ತೀರಾ, ಅದು ದೊಡ್ಡ ಅಚೀವ್ಮೆಂಟೇ. ಎಲ್ಲ ಸ್ಪೋರ್ಟಲ್ಲೂ ಒಂದು ಮಗು ಗೆಲ್ಬಹುದು ಅನ್ನೋದಕ್ಕೆ ಆ ಉದಾಹರಣೆಗಳು ಇರ್ತಿರ್ಲಿಲ್ಲ. ನೀವು ಹೇಳಿದಾಗ ನೀರಜ್ ಚೋಪ್ರಾನೇ ಅಥ್ಲೆಟಿಕ್ಸ್ ಕಂಪ್ಲೀಟ್ ಎಕೋಸಿಸ್ಟಮ್ನೇ ಚೇಂಜ್ ಮಾಡೋದಾಗಿದೆ, ಅಥವಾ ಅಥ್ಲೆಟಿಕ್ಸ್ ಫೇಸ್ ಆಗಿದೆ ಗ್ಲೋಬಲಿ. ಇಂಡಿಯಾದಲ್ಲಿ ಏನಂದ್ರೆ ಟಿಲ್ ಯು ಅಚೀವ್ ಸಮಥಿಂಗ್ ವಿ ಟು ನಾಟ್ ಗೆಟ್ ಎನಿಥಿಂಗ್, ಅಚೀವ್ ಮಾಡಿದ್ಮೇಲೆ ನಮಗೆ. ಬಟ್ ಇವಾಗ ಹಂಗಿಲ್ಲ. In junior level itself they are just identifying and giving ಕರ್ನಾಟಕದಲ್ಲೂ ಕೂಡ ಈ ಮಿನಿ ಒಲಿಂಪಿಕ್ಸ್ ಅಂತ ನಡೆಸ್ತಾ ಇದ್ದಾರೆ. ಸೊ ಆ ಸ್ಟ್ರಕ್ಚರ್ ಬಂದ್ರೆ ಈ ವರ್ಷ ಕರ್ನಾಟಕ ಇನ್ನೂ ಮಾಡಬೇಕು ನನ್ನ ಪ್ರಕಾರ. ಮಾಡ್ತಾ ಇದ್ದಾರೆ, ಬಟ್ ಸ್ಟಿಲ್ ಇವಾಗ ಒರಿಸ್ಸಾ ನೋಡಿದ್ರೆ ದೇವ್ ಆಲ್ರೆಡಿ ಗಿವನ್ 15 lakhs ಫಾರ್ ರೆಪ್ರೆಸೆಂಟೇಷನ್. ನೀವು ಯಾಕೆ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಒಂದು ಫ್ಯಾಮಿಲಿ, ಒಂದು ತಂದೆ ತಾಯಿಗಳ ಒಂದು ಮಗು ಸ್ಪೋರ್ಟ್ಸ್ ಅಲ್ಲಿ ಏನೇ ಅಚೀವ್ ಮಾಡಬೇಕು ಅಂತ ಹೇಳಿದ್ರೆ, ಆರ್ಗನೈಸೇಷನ್ ಆಗಲಿ ಒಂದು ಅಥ್ಲೀಟ್ ಆಗಲಿ 10-12 ವರ್ಷ ಮಿನಿಮಮ್ ಬೇಕು. ಆ ಮಗು ಅಥವಾ ತಂದೆ ತಾಯಿಗಳ ಮಕ್ಕಳದು ಕರಿಯರ್, ಓದೋ ಎಜುಕೇಶನ್, ನೀವು ಅಕಸ್ಮಾತ್ 22 ವರ್ಷದಲ್ಲಿ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಅಂತ ಎಲ್ಲಿ ಹೇಳ್ತಾರೆ, ಏನಿರಲ್ಲ. ಅದಕ್ಕೆ ಆ ಸಿಸ್ಟಮ್ ಬಿಲ್ಡ್ ಮಾಡಬೇಕು ಅಂತ ಹೇಳಿದ್ರೆ ಫೈನಾನ್ಷಿಯಲಿ ಸ್ವಲ್ಪ ಸಪೋರ್ಟ್ ಮಾಡಬೇಕು. ಅದ್ರ ಜೊತೆಗೆ ಫೈನಾನ್ಷಿಯಲಿ ಅಂದರೆ ಅವ್ರಿಗೆ ದುಡ್ಡು ಕೊಡಿ ಅಂತ ಹೇಳ್ತಿಲ್ಲ, ಅವ್ರಿಗೆ ಎಜುಕೇಷನ್ಗಾಗಿರಲಿ ಒಂದು ಚಿಕ್ಕದಾಗಿ ಒಂದು ಜಾಬ್ ಗ್ಯಾರಂಟಿನೋ, ಅಥವಾ 15-20 ವರ್ಷ ಆದಮೇಲೆ, ಅಥವಾ ಅವ್ರಿಗೆ ಫೈನಾನ್ಷಿಯಲ್ ಸ್ಮಾಲ್ ಬೆನಿಫಿಟ್ಸ್ ಗ್ರೋ ಆಗುವಾಗ ಮಕ್ಕಳಿಗೆ ಹೆಲ್ಪ್ ಮಾಡಲಿಕ್ಕೆ. ಇವತ್ತಿನ ಡೇಟ್ಗೆ ಎಲ್ಲ ಅಚೀವ್ ಮಾಡಿದವರು ಜಾಸ್ತಿ ಮಿಡಲ್ ಕ್ಲಾಸ್ ಮತ್ತು ಬಡ ಕುಟುಂಬದಿಂದ ಬಂದವ್ರೆ. ಆ ಪಾರ್ಟಲ್ಲಿ ನೋಡಿದ್ರೆ ಐ ಥಿಂಕ್ ಗೌರ್ಮೆಂಟ್ ಹಸ್ ಪ್ಲೇಡ್ ಅ ಪಾರ್ಟ್. ನಾನು ಇಲ್ಲಿ ಸ್ಟೇಟ್ ಗೌರ್ಮೆಂಟ್ ತಗೊಳ್ಳೋದ್ರೆ ಇನ್ನೂ ತುಂಬ ದೊಡ್ಡದಾಗಿ ಮಾಡಬೇಕು. ಖಂಡಿತ ಈ ವರ್ಷ ನಾವು ಮೆಡಲ್ ಹೋಪ್ ಇಡೋಕೆ ಕಾರಣ ಅಂದರೆ ಲಾಸ್ಟ್ ಇಷ್ಟು ವರ್ಷದಿಂದ ಬಂದಿರೋ ಆ ಸ್ಟ್ರಕ್ಚರ್, ಆ ಬೆಳವಣಿಗೆ ಇದೆಯಲ್ಲ, ಅದು ಈ ಏಷ್ಯನ್ ಗೇಮ್ಸ್ ಎಲ್ಲ ರಿಫ್ಲೆಕ್ಟ್ ಆಗಿದೆ ನಮಗೆ. ಸೊ ಹಾಗಾಗಿ ಈ ವರ್ಷ ನಮಗೆ ಜಾಸ್ತಿನೇ ಮೆಡಲ್ ಬರಬಹುದು ಅನ್ನೋಂಥ ಹೋಪ್ ಇರೋದು. ಸೊ ಈ ವರ್ಷ ಅದೇ ಟೋಟಲ್ ಇಂಡಿಯನ್ಸ್ 113 ಮಂದಿ ಪಾಲ್ಗೊಳ್ತಾ ಇರೋದು. ಲಾಸ್ಟ್ ಇಯರ್ಗಿಂತ ಸ್ವಲ್ಪ ಕಮ್ಮಿನೇ ಇದೆ, ಸ್ವಲ್ಪ ಇನ್ನೂ ಕೂಡ ಜನ ಕ್ವಾಲಿಫೈ ಆಗ್ಬೋದು ಅಂತ ಆ ಒಂದು ಭರವಸೆ ಇದೆ. ಸೊ ಡೆಫಿನೆಟ್ಲಿ ನಮಗೆ ಇದು ಮ್ಯಾಟ್ರ್ ಆಗಲ್ಲ ಎಷ್ಟೇ ಅದ್ರ ಜನ ಎಷ್ಟು ಬರ್ತಾರೆ ಅಂತ. ಒಲಿಂಪಿಕ್ಸ್ ವಿಲೇಜಲ್ಲಿ ಅವ್ರು ಹೇಗೆ ಮಾಡ್ತಾರೆ, 113 ಮಂದಿ ಆದರೂ ಕೂಡ ಅದರಲ್ಲಿ ಒಂದು 10% ಆದರೂ ಕೂಡ 13 ಮೆಡಲ್ ಪಕ್ಕನೇ ಬಂತು. ಸೊ ಹಾಗಾಗಿ ನಮಗೆ ಈ ಸ್ಟ್ರಕ್ಚರನ್ನು ನಾವು ಯೂಸ್ ಮಾಡಿ ಅವರು ಹೇಗೆ ಮೆಡಲ್ ಗೆಲ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಗೌರ್ಮೆಂಟ್ ಈಗಲೂ ಕೂಡ ತುಂಬ ವರ್ಷದಿಂದ ಅವರು ಸಪೋರ್ಟ್ ಮಾಡ್ತಾನೆ ಇದ್ದಾರೆ. ಅದನ್ನು ಈ ವರ್ಷ ಅವರಿಗೆ ರಿಫ್ಲೆಕ್ಟ್ ಆಗ್ಬಹುದು ಅನ್ನೋ ಒಂದು ಭರವಸೆ ಇದೆ. ಉಳಿದಂತೆ ಕೆಲವೊಂದು ಅಂತಲ್ಲ ಆಗುತ್ತೆ, ಬಟ್ ಪೀಪಲ್ ಆಲ್ಸೋ ಶುಡ್ ಹ್ಯಾವ್ ಪೇಷನ್ಸ್ ಅಲ್ವಾ. ಇವಾಗ ಮೆಡಲ್ ಗೆಲ್ತಾರೆ ಅಂತ ಫುಲ್ ಹೋಪಲ್ಲಿ ಇರ್ತಾರೆ. ಮೇ ಬಿ ದಟ್ ಡೇ ಇಟ್ ವಾಸ್ ನಾಟ್ ಹರ್ ಆರ್ ಹಿಸ್ ಡೇ, ಶಿ ಆರ್ ಹಿ ಕುಡಂಟ್ ಗೆಟ್ ಅ ಮೆಡಲ್ ಸಿಕ್ಕಿಲ್ಲ ಅಂತ ಶುಡಂಟ್ ಅವ್ರನ್ನ ಎಷ್ಟು ಮೇಲೆ ಎತ್ಕೊಂಡು ಹೋಗಿದ್ರಿ ಹಂಗೆ ಕೆಳಗೆ ಹಾಕ್ಬಾರ್ದು. ಇಲ್ಲಿನ ಸಮಸ್ಯೆ ಅದೇ ಅಂದ್ರೆ ಇಲ್ಲ ಸಮಸ್ಯೆ ಅಂದ್ರೆ ನೀವು ತಿಳ್ಕೊ. ಈಗ ಉದಾಹರಣೆ ನಿಮಗೆ ಎದುರುಗಡೆ ತಗೊಳ್ಳಿ, ಕ್ರಿಕೆಟ್ ಚಿಕ್ಕ ಎಕ್ಸಾಂಪಲ್. ಇವಾಗ 50 over ಫಾರ್ಮ್ಯಾಟ್ ಅಲ್ಲಿ ಫೇವರೇಟ್ ಇಂಡಿಯಾನೇ ಇದೆ, ಕರೆಕ್ಟಾ. ಗಿವನ್ ಡೇ ಆಸ್ಟ್ರೇಲಿಯಾ ಚೆನ್ನಾಗಿ ಆಡೋರು ಗೆದ್ರು. T20 ಇವಾಗ ರೀಸೆಂಟ್ ಆಗಿ ಆಗಿದ್ರಲ್ಲಿ ಗೆದ್ರು. ಗಿವನ್ ಡೇ ಸಿಟಿ ಸ್ಪೋರ್ಟ್ ಇಸ್ ಸಚ್ ದಟ್ ಏನು ಗ್ಯಾರಂಟಿ ಇಲ್ಲ, ಎಫರ್ಟ್ ಇರ್ತದೆ, ಇಲ್ಲ ಅಂತ ಹೇಳ್ತಿಲ್ಲ. 100% ಎಫರ್ಟ್ ಇದ್ರೆ ಸಕ್ಸಸ್ ಆಗೇ ಆಗುತ್ತೆ, ಇಲ್ಲ ಅಂತಿಲ್ಲ. ಒನ್ ಗಿವನ್ ಡೇ ಹೇಳಲಿಕ್ಕಾಗಲ್ಲ ಯಾವತ್ತೂ. ಎನಿ ಗಿವನ್ ಡೇ ಯಾರು ಬೇಕಾದ್ರೆ ಸೋಲ್ಬೋದು, ಯಾರು ಬೇಕಾದ್ರೆ. ಲಾಸ್ಟ್ ಒಲಿಂಪಿಕ್ ಹಾಕಿಲಿ ಹೇಳ್ತೀನಿ, ಆಲ್ರೆಂಡ್ ರೆಗ್ಯುಲರ್ ಆಗಿ ಸೆಮಿಫೈನಲ್ಸ್ ಆಡೋಂಥ ಟೀಮ್ ಸೆಮಿಫೈನಲ್ಸೇ ಬರಲಿಲ್ಲ. ಎಕ್ಸ್ಪೆಕ್ಟ್ ಮಾಡ್ತೀರಾ? ಅನ್ಎಕ್ಸ್ಪೆಕ್ಟೆಡ್ ಅದೆಲ್ಲ. ಸೊ ಅದಕ್ಕೆ ಸ್ಪೋರ್ಟ್ ಇಸ್ ಸಚ್ ದಟ್ ಒಲಿಂಪಿಕ್ ಅಂತ ಫೋರಮ್ ಅಲ್ಲಿ ಒಬ್ಬೊಬ್ಬರ ಮೋಟಿವೇಶನ್ ಯಾವ ಲೆವೆಲ್ಗೆ ಹೋಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಎವ್ರಿ ಒನ್ ವಿಲ್ ಪುಟ್ ಎಫರ್ಟ್. ಅವ್ರದ್ದು ಫುಲ್ ಲೈಫೇ ಅವ್ರು ಇದು ಮಾಡ್ತಾರೆ ಅಲ್ಲಿ. ಆ್ಯಂಡ್ ಅಲ್ಲಿ ಇವೆಂಟಿಗೆ ಹೋಗಿದ ಮೇಲೇನು ದೇ ವಿಲ್ ಪುಟ್ ದೇ ಫುಲ್ ಎಫರ್ಟ್. ನಾವಿಲ್ಲಿ ಕೂತ್ಕೊಂಡು ಅಯ್ಯೋ ಹಂಗೆ ಓಡಬೇಕಿತ್ತು, ಹಂಗೆ ಹೊಡಿಬೇಕಿತ್ತು, ಆ ಗೋಲ್ನ ಹಂಗೆ ತಡಿಬಹುದಿತ್ತು. ವಿ ಕ್ಯಾನ್ ಕಮೆಂಟ್
ವೆರಿ ಈಸಿಲಿ. ಅಲ್ಲಿ ಹೋಗಿ ಆಡೋರಿಗೆ ಗೊತ್ತಾಗೋದು ಅದೆಷ್ಟು ಇದು ಅಂತ. ದಟ್ ಡೇ ವುಡ್ ಹ್ಯಾವ್ ನಾಟ್ ಬೀನ್ ಹಿಸ್ ಡೇ. ಅದೇ ಜನರ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆದಾಗ ಜಾವ್ಲಿನ್ ಥ್ರೋನೇ ತಗೊಳ್ಳಿ, ಅವತ್ತು ವಿಂಡ್ ಸ್ಪೀಡ್ ಉಲ್ಟಾ ಇದ್ರೆ ನೀವೇನ್ ಮಾಡ್ತೀರಾ? ಅವತ್ತು ಅವನು ನಾರ್ಮಲ್ ಆಗಿ 90 ಟಾರ್ಗೆಟ್ ಇದೆ. ಅಫ್ಕೋರ್ಸ್ ಐ ಹೋಪ್ ಈ ಕ್ರಾಸಸ್ ದಟ್ 90 ಟಾರ್ಗೆಟ್. ಒಂದೊಂದು 88, 89 ಇರ್ತಾರೆ ಅಂತ ಇಟ್ಕೊಳ್ಳಿ. ಅವತ್ತು ವಿಂಡ್ ಸ್ಪೀಡ್ ಜಾಸ್ತಿ ಇದ್ದು ಅಥವಾ ಉಲ್ಟಾ ಇದ್ರೆ ಅವ್ರು 85, 86 ಅಲ್ಲೇ ಆಗ್ಬೋದು. ಹೇಳ್ಲಿಕ್ಕಾಗಲ್ಲ ಅದು. ದಟ್ ಈಸ್ ನೇಚರು ಉಂಟು ಅದರಲ್ಲಿ, ಅವ್ರ ಪ್ರಿಪರೇಷನ್ ಉಂಟು, ಎಲ್ಲ ಇದ್ರೆ. ಅವರು 4 ವರ್ಷ ವಾಟ್ ಪ್ರಿಪರೇಷನ್ ದೇ ವುಡ್ ಹ್ಯಾವ್ ಪುಟ್, 100% ದೇ ವಿಲ್ ಗಿವ್ ಎಫರ್ಟ್. ಕೆಲವೊಬ್ರು ಏನ್ ಹೇಳ್ತಾರೆ ಅಂದ್ರೆ ಇವ್ರೇನ್ ಸುಮ್ಮನೆ ಅಲ್ಲಿ ಮಜಾ ಮಾಡಕ್ ಹೋಗಿದ್ದಾರೆ, ಆತರ ಮನ್ಸಿದೆ ಮನ್ಸು. ದಟ್ ಶುಡಂಟ್ ಬಿ ದೇರ್. ಅದೇ ಎಷ್ಟು ಮೇಲೆ ತಗೊಂಡೋಗ್ತಾರೆ ಅಷ್ಟೇ ಕೆಳಗೆ ಹಾಕ್ಬಾರ್ದು. ಇದಾಗಿಲ್ವಾ, ಓಕೆ ನೆಕ್ಸ್ಟ್ ಕಾಂಪಿಟೇಷನ್ ವಿಲ್ ಪ್ರಿಪೇರ್. ಸ್ಪೋರ್ಟೇ ಹಾಗೆ ಕೊನೆ ಅದಕ್ಕೆ ಅಥ್ಲೀಟ್ಗಳು ಮಾತ್ರ ಅಲ್ಲ, ಅವ್ರದ್ದು ಹೋಪ್ ಇಟ್ಕೊಂಡವರು ಕೂಡ ಅದನ್ನ ರೆಡಿ ಆಗಿರ್ಬೇಕು. ನಿಮ್ದು ತಪ್ಪು ಅಂತ ಹೇಳೋದಿಲ್ಲ ಮೀಡಿಯಾದಲ್ಲಿ. ಅಫ್ಕೋರ್ಸ್ ನೀವು ಮಾಡ್ತೀರಾ, ಸಪೋರ್ಟ್ ಮಾಡ್ತೀರಾ, ಕ್ರಿಟಿಸಿಸಮ್ ಇರಬೇಕು. ಕ್ರಿಟಿಕ್ಸ್ ಇಲ್ಲ ಅಂದ್ರೆ ಬೆಳಿಲಿಕ್ಕೆ ಆಗೋದಿಲ್ಲ. ಒಬ್ರು ಯಾರು ಸರಿ ಇಲ್ಲ, ತಪ್ಪಾಗಿದೆ ಅಂತ ಹೇಳಿಲ್ಲ ಅಂತ ಹೇಳಿದ್ರೆ ಮುಂದೆ ಬೆಳಿಲಿಕ್ಕೆ ಆಗೋದಿಲ್ಲ. ಅದನ್ನ ರೆಡಿ ಆಗಿರ್ಬೇಕು ಏನೇ ಆಗಲಿ. But athletes, sports persons will be always ready to face winning and failure, anything, and criticism also. ಅದನ್ನು ಇವರು ಫ್ಯಾನ್ಸ್ ಕೂಡ ಅದನ್ನು ರೆಡಿ ಆಗಿರ್ಬೇಕು. ಸೊ ಅದು ಈ ವರ್ಷ ನಮಗೆ ಅಂದ್ರೆ ಈ ಮೆಡಲ್ ಹೋಪ್ ಇದ್ರು ಕೂಡ ವರ್ಲ್ಡ್ ಲೆವೆಲ್ ಅಲ್ಲಿ ತುಂಬಾ ಕಾಂಪಿಟೇಷನ್ ನಮಗೆ ಸಿಗುವಂತದ್ದಿದೆ. ಜಾವೆಲಿನ್ ಥ್ರೋ ಅಲ್ಲಿ ಫಸ್ಟ್ ನಾವು ತೆಗೆಯುವ, ಅದರಲ್ಲಿ ಆಂಡರ್ಸನ್ ಪೇಟರ್ಸ್ ಅಥವಾ ವೆಡ್ಲಿಚ್ ಜಾಕೋಬ್ ಇಂಥವರಿಂದಲೂ ಕೂಡ ನಮಗೆ ತುಂಬ ಕಾಂಪಿಟೇಷನ್ ಇದ್ದೇ ಇರುತ್ತೆ. ಬ್ಯಾಡ್ಮಿಂಟನ್ಲೂ ಕೂಡ ಅಷ್ಟೇ, ಕ್ಯಾರೋಲಿನಾ ಮರಿನ್ಗೆ, ಸ್ಪೇನ್ನ ಅವರು ಸಿಂಧುಗೆ ತುಂಬ ಕಾಂಪಿಟ್ ಕೊಡ್ಬೋದು. ಹಾಕಿಯಲ್ಲೂ ಕೂಡ ಅಷ್ಟೇ, ಬೆಲ್ಜಿಯಮ್, ಅರ್ಜೆಂಟೀನಾ, ನೆದರ್ಲೆಂಡ್ಸ್ ಅಂತ ಟೀಮ್ಗಳಿಂದ ಕೂಡ ತುಂಬ ಸ್ಪರ್ಧೆ ಎದುರಾಗುತ್ತೆ. ಅದನ್ನು ಹೇಗೆ ಮೀರಿ ನಿಲ್ತಾರೆ ಅನ್ನೋದೇ ನಮಗೀಗ ಇಂಪಾರ್ಟೆಂಟ್ ಆಗೋದು. ಮೀರಿ ನಿಲ್ಲೋದು ಅವ್ರು ಮಾಡ್ತಾರೆ. ಇವಾಗ ನಮ್ಮ ಕೈಲಿದೆ, ಇಂಡಿಯನ್ಸ್ ಸಿಟಿಸನ್ ಕೈಲಿದೆ. ವಿ ಹ್ಯಾವ್ ಟು ಪ್ರೇ, ಆ ದಿನ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಪ್ರೇ ಮಾಡೋಣ ಅಷ್ಟೇ. ಸೊ ಇಂಡಿಯಾದವರು ಕೂಡ ಅಷ್ಟೇ ಮೆಡಲ್ ಗೆಲ್ಲಿ, ಲಾಸ್ಟ್ ಇಯರ್ಗಿಂತ ಡಬಲ್ ಡಿಜಿಟ್ ಬರಲಿ, ಹೊಸ ರೆಕಾರ್ಡ್ ಕ್ರಿಯೇಟ್ ಮಾಡಲಿ. ಏಷ್ಯನ್ ಗೇಮ್ಸ್ ಅಲ್ಲಿ ನಾವು ಹೋಪ್ ಇಟ್ಟಿದ್ವಿ 100+, ಅದು 100 ಕ್ರಾಸ್ ಆಗಿದೆ. ಈ ವರ್ಷ ಡಬಲ್ ಡಿಜಿಟ್ ಇದ್ದು ಒಲಿಂಪಿಕ್ಸ್ ಅಲ್ಲಿ ಮೆಡಲ್ ಗೆಲ್ಲೋದು ಸಣ್ಣ ಸಾಧನೆ ಏನಲ್ಲ. ಸೊ 10-15 ಜಾಸ್ತಿನೇ ಮೆಡಲ್ ಬರಲಿ, ಅದಕ್ಕಿಂತ ಜಾಸ್ತಿನೇ ಬರಲಿ ಅಂತ ನಾವು ಹಾರೈಸ್ಬೇಕಷ್ಟೇ, ಪ್ರಾರ್ಥಿಸ್ಬೇಕಷ್ಟೇ. ಇವತ್ತಿನ ಈ ಚರ್ಚೆಯಲ್ಲಿ ಪಾಲ್ಗೊಂಡಂತಹ ಒಲಿಂಪಿಯನ್ಗಳಾದ ಪ್ರಮೀಳಾ ಅಯ್ಯಪ್ಪ, ನಿಮಗೆ ಧನ್ಯವಾದ. ಖ್ಯಾತ ಹಾಕಿಪಟು ಒಲಿಂಪಿಯನ್ ಅರ್ಜುನ್ ಹಾಲಪ್ಪ ಅವರು, ನಿಮ್ಗೂ ಕೂಡ ಧನ್ಯವಾದಗಳು. ಇದುವರೆಗೆ 2024 ಪ್ಯಾರಿಸ್ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಭಾರತ ವಿಷಯದ ಕುರಿತು ಚರ್ಚೆಯನ್ನ ಕೇಳಿದ್ರಿ. ಭಾಗವಹಿಸಿದವರು ಒಲಿಂಪಿಯನ್ಗಳಾದ ಹಾಕಿಪಟು ಅರ್ಜುನ್ ಹಾಲಪ್ಪ ಹಾಗೂ ಅಥ್ಲೀಟ್ ಪ್ರಮೀಳಾ ಅಯ್ಯಪ್ಪ. ಕಾರ್ಯಕ್ರಮವನ್ನ ನಡೆಸಿಕೊಟ್ಟವರು ಕ್ರೀಡಾ ಪತ್ರಕರ್ತರಾದ ನಾಸಿರ್ ಸಜಪ. ಸಾಪ್ತಾಹಿಕ ಕ್ರೀಡಾ ಸಂಚಿಕೆ ಕ್ರೀಡಾಲೋಕ ಕಾರ್ಯಕ್ರಮ ಕೇಳಿದ್ರಿ. ಪ್ರಸ್ತುತಿ ಫ್ಲೋರಿನ್ ರೋಷ್.